ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷकेळिनिलयं श्रीकृष्णसुदेशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गः श्रीवासयोगिगुरुणात् विदभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विकाहे आमुनं तीर्थं साधुवृन्दावने स्थितं निरस्तजिह्मगस्पर्शे मित्रकृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्। इति परिगृढोद्गीता नामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारथयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। ಐದನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡ್ತಿರುವಂತಹ ಭಾಗದಲ್ಲಿ ಇದ್ದೀವಿ. ಅದರಲ್ಲಿ ಇಂದ್ರಿಯಗಳು ಅವುಗಳ ವಿಷಯದಲ್ಲಿಯೇ ಪ್ರವರ್ತಿಸುತ್ತೆ. ಆದ್ದರಿಂದ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪ್ರಾಣ ಮೊದಲಾವುಗಳ ಅದರಿಂದ ಬರುವಂತಹ ಕೆಲಸಗಳೆಲ್ಲ ಯಾವ್ಯಾವ ವ್ಯಾಪಾರಗಳನ್ನೆಲ್ಲ ಇವನು ಮಾಡ್ತಾನೋ ಅದೆಲ್ಲ ಇಂದ್ರಿಯಗಳ ಸಂಬಂಧದಿಂದ ಬಂದಿದೆ ಹೊರತು ಇದು ಸ್ವರೂಪ ಪ್ರಯುಕ್ತವಲ್ಲ ಅಂತ ಹೇಳಿ ಆ ರೀತಿ ಅನುಸಂಧಾನ ಮಾಡಬೇಕು ಅಂತ ಹೇಳಿ ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ ತತ್ವವಿತ್. ಈ ಶ್ಲೋಕದಲ್ಲಿ ನಾ ಏನು ಮಾಡ್ತಿಲ್ಲ ಅಂತ ಅನುಸಂಧಾನ ಮಾಡಬೇಕು ಅಂತ ಅಷ್ಟೇ ಇಲ್ಲಿ ಹೇಳಿರುವಂತಹದ್ದು. ಇಂದ್ರಿಯಗಳು ಅವುಗಳ ವಿಷಯದಲ್ಲಿ ವ್ಯಾಪಾರ ಮಾಡ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ ಅನ್ನುವಂತಹ ಅನುಸಂಧಾನ ಮಾಡಬೇಕು. ನಾನೇನು ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾನು ಮಾಡ್ತಿರೋ ಕರ್ಮ ಅದನ್ನು ನಾನೇ ಮಾಡ್ತಾ ಇರೋದ್ರಿಂದ ಇದನ್ನು ಹೇಗೆ ನಾನು ಮಾಡ್ತಿಲ್ಲ ಅಂತ ತಿಳಿಯೋದು ಅಂತ ಹೇಳಿದ್ರೆ ಅದನ್ನು ಇನ್ನೊಬ್ಬರ ಮೇಲೆ ಆರೋಪಣೆ ಮಾಡಬೇಕು. ಆಗ ಅದು ಅವರ ಹೊಣೆ ಆಗುತ್ತೆ, ಅವರ ಭಾರವಾಗುತ್ತೆ. ನಾವು ಮಾಡ್ತಿರೋ ಕೆಲಸ ನಾನು ಮಾಡ್ತಿಲ್ಲ, ಇನ್ನೊಬ್ಬರು ಮಾಡ್ತಿದ್ದಾರೆ ಅಂದರೆ ಅವರ ಮೇಲೆ ನಾವು ಮಾಡ್ತಿರೋ ಕೆಲಸವನ್ನು ಆರೋಪಿಸಿದರೆ ಆಗ ಅವರು ಮಾಡ್ತಿದ್ದಾರೆ ಅಂತ ಅನುಸಂಧಾನ ಮಾಡ್ಬೋದು. ನಾವು ಮಾಡ್ತಿಲ್ಲ ಅಂತ ಹೇಳಿ ನಾವು ಮಾಡಿಸ್ತಾ ಇದ್ದೀವಿ, ನಾವೇ ಮಾಡ್ತಾ ಇದ್ದೀವಿ. ಆದರೂ ಆ ರೀತಿ ಮುಂದಿನ ಶ್ಲೋಕದಲ್ಲಿ ಈ ಕರ್ಮಗಳನ್ನೆಲ್ಲ ಹೇಗೆ ಆರೋಪ ಮಾಡಬೇಕು ಅನ್ನೋದನ್ನು ತಿಳಿಯಲ್ಪಡುತ್ತೆ. ಬ್ರಹ್ಮಣ್ಯ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಇಲ್ಲಿಯ ಶಬ್ದಗಳು ಬ್ರಹ್ಮಶಬ್ದಕ್ಕೆ ಇಲ್ಲಿ ಪ್ರಕೃತಿ ಅಂತ ಅರ್ಥ. ಭಾಷ್ಯಕಾರರು ಇಲ್ಲಿ ವಿಶೇಷವಾದ ಅರ್ಥ ಹೇಳ್ತಾರೆ. ಇಲ್ಲಿ ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ,
ಕರ್ಮಗಳನ್ನೆಲ್ಲ ಬ್ರಹ್ಮನಲ್ಲಿ ಆರೋಪಿಸಿ, ಅಂದರೆ ಬ್ರಹ್ಮ ಅಂದರೆ ಇಲ್ಲಿ ಪ್ರಕೃತಿಯಲ್ಲಿ ಆರೋಪಿಸಿ ಅದರ ಒಂದು ಸಂಘವನ್ನು ಬಿಟ್ಟು ಕೆಲಸಗಳನ್ನು ಯಾರು ಮಾಡ್ತಾನೋ ಅವನು ಪಾಪಗಳಿಲ್ಲ, ಲೇಪವೂ ಇರೋದಿಲ್ಲ. ಹೇಗೆ ಅಂದರೆ ಪದ್ಮಪತ್ರಮಿವಾಂಬಸ, ಕಮಲದ ಎಲೆಯಂತೆ ನೀರಿನಿಂದ ಅದಕ್ಕೆ ಲೇಪವಿಲ್ಲ, ಸಂಸರ್ಗ ಅನ್ನುವುದು ಇರೋದಿಲ್ಲ, ಅನ್ನೋದು ಲೇಪವೇ ಇಲ್ಲ ಅಂತ ಹೇಳುತ್ತೆ. ಕರ್ಮದ ಮೇಲೆ ಆ ಎಲೆಯ ಮೇಲೆ ನೀರು ಉಳಿಯೋದಿಲ್ಲ, ಹೋಗಿಬಿಡುತ್ತೆ. ಆದರೆ ಅದಕ್ಕೆ ಲೇಪವೂ ಉಂಟಾಗುವುದಿಲ್ಲ, ಎಲೆಯ ಮೇಲೆ ಅದರ ಲೇಪ ಕೂಡ ಉಂಟಾಗುವುದಿಲ್ಲ. ಆ ಕಮಲದ ಎಲೆ, ಕಮಲದ ಗಿಡ ನೀರಿನಲ್ಲಿಯೇ ಹುಟ್ಟುತ್ತೆ, ನೀರಿನಲ್ಲಿಯೇ ಬೀಳುತ್ತೆ, ನೀರಿನಲ್ಲಿಯೇ ಇದೆ. ಆದರೂ ನೀರು ಅದರ ಜೊತೆ, ಅದರ ನೀರಿನ ಲೇಪವಿಲ್ಲ ಅದಕ್ಕೆ. ಹಾಗೆ ಪ್ರಕೃತಿಯ ಜೊತೆಯೇ ಇದ್ದು ಇವನು ಪ್ರಕೃತಿಯೊಡನೆ ಇದ್ದು ಕರ್ಮವನ್ನೆಲ್ಲ ಮಾಡಿ ಎಲ್ಲ ಮಾಡ್ತಿದ್ರು ಕೂಡ ಈ ರೀತಿ ಒಂದು ಅನುಸಂಧಾನದಿಂದ ಅದು ಇವನನ್ನು ಲೇಪಿಸೋದಿಲ್ಲ ಅಂತ ಹೇಳೋದಕ್ಕೆ ಪದ್ಮಪತ್ರಮಿವಾಂಬಸ ಅನ್ನುವ ಉತ್ತಮವಾದ ಒಂದು ಉದಾಹರಣೆ. ಬ್ರಹ್ಮಶಬ್ದೇನ ಪ್ರಕೃತಿ ಇಹ ಉಚ್ಯತೆ, ಪ್ರಕೃತಿಯೇ ಇಲ್ಲಿ ಹೇಳಲ್ಪಡುತ್ತೆ. ಇದನ್ನು ಸ್ವಾಮಿ ದೇಶಿಕನ್ ಸಮರ್ಥನೆ ಮಾಡ್ತಾರೆ, ವಿಶೇಷವಾಗಿ ತಾತ್ಪರ್ಯ ಚಂದ್ರಿಕೆಯಲ್ಲಿ ಮುಂದೆ. ಮಮ ಯೋನಿಹಿ ಮಹದ್ಬ್ರಹ್ಮ ಇತಿ ವಕ್ಷ್ಯತೆ. ಭಾಷಿಕಾರರು ಅದಕ್ಕೆ ಒಂದು ಪ್ರಮಾಣವನ್ನು ತೋರಿಸಿ ಇದು ಬ್ರಹ್ಮ ಅಂತ ಹೇಳಿದ್ರೆ ಪ್ರಕೃತಿಯೇ. ಗೀತೆಯಲ್ಲಿಯೇ ಬ್ರಹ್ಮಶಬ್ದಕ್ಕೆ ಪ್ರಕೃತಿ ಎನ್ನುವ ಅರ್ಥದಲ್ಲಿದೆ. ಅಷ್ಟೇ ಅಲ್ಲ, ಉಪನಿಷತ್ತು ಕೂಡ ಉಪದೇಶಿಸಿದೆ, ಇದನ್ನು ಉಪಯೋಗಿಸಿದೆ. ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳುವಾಗ ಬ್ರಹ್ಮಶಬ್ದಕ್ಕೆ ಪ್ರಕೃತಿ ಅಂತಾನೆ ಅರ್ಥ. ಅಲ್ಲಿ ಗೀತೆಯಲ್ಲಿ ಹೇಳಲ್ಪಟ್ಟಿರುವ ಪ್ರಮಾಣವನ್ನು ತೋರಿಸಿ ಇಲ್ಲಿ ಅದೇ ಅರ್ಥವನ್ನು ಇಲ್ಲಿ ಮಾಡುವುದು ಯುಕ್ತವಾದದ್ದು. ಇಂದ್ರಿಯಾಣ ಪ್ರಕೃತಿ ಪರಿಣಾಮ ವಿಶೇಷ ರೂಪತ್ವೇನ ಇಂದ್ರಿಯಾಕಾರೇಣ ಅವಸ್ಥಿತಾಯಾಮ್ ಪ್ರಕೃತೌ. ಅದರಿಂದ ಇದನ್ನ ಇಂದ್ರಿಯ ಅಂತ ಹೇಳೋದು ಏನು ಅಂದರೆ ಪ್ರಕೃತಿಯ ಒಂದು ಪರಿಣಾಮ ವಿಶೇಷ ರೂಪವೇ. ಆದ್ದರಿಂದ ಇಂದ್ರಿಯಾಕಾರದಲ್ಲಿ ಇರುವಂತಹ ಈ ಪ್ರಕೃತಿಯಲ್ಲಿ ಅದನ್ನು ನೀನು ಆರೋಪಣೆ ಮಾಡಬೇಕು ಅಂತ ಹೇಳುವಂತಹ ಅಲ್ಲೇ ಇಂದ್ರಿಯಗಳ ಕೆಲಸಗಳೆಲ್ಲ ಪಶ್ಯನ್ ಶೃಣ್ವನ್ ಮೊದಲಾದ್ದು ಹೇಳಲ್ಪಟ್ಟಿತು. ಇತ್ಯಾದಿ ಉಕ್ತ ಪ್ರಕಾರೇಣ ಕರ್ಮಾಣಿ ಆದಾಯ ಫಲಸಂಗಂ ತ್ಯಕ್ತ್ವಾ ನೈವ ಕಿಂಚಿತ್ ಕರೋಮಿ ಇತಿಯಹ ಕರ್ಮಾಣಿ ಕರೋತಿ. ಇಲ್ಲಿ ಪಶ್ಯನ್ ಶೃಣ್ವನ್ ಮೊದಲಾದದ್ದು ನೈವ ಕಿಂಚಿತ್ ಕರೋಮೀತಿ ಅನ್ನೋದು ಹಿಂದಿನ ಶ್ಲೋಕದಿಂದ ತೆಗೆದದ್ದು, 2 ಶ್ಲೋಕಗಳು. ನೈವ ಕಿಂಚಿತ್ ಕರೋಮೀತಿ, ನಾನು ಮಾಡ್ತಿಲ್ಲ ಅಂದರೆ ಹೇಗೆ ಅಂದರೆ ನಾನು ಮಾಡ್ತಿರೋ ಕರ್ಮಗಳನ್ನು ಇಂದ್ರಿಯಗಳ ಮೇಲೆ, ಇಂದ್ರಿಯಗಳು ಅಂದರೆ ಏನು ಅಂದರೆ ಪ್ರಕೃತಿಯ ಒಂದು ಪರಿಣಾಮ ವಿಶೇಷವೇ. ಇಲ್ಲಿ ಪ್ರಕೃತಿ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಹಿಂದಿನ ಶ್ಲೋಕದಲ್ಲಿ ಇಂದ್ರಿಯಗಳು ಅಂತ ಹೇಳಿ ಆ ಇಂದ್ರಿಯ ಶಬ್ದಗಳಿಗೆ ಬದಲಾಗಿ ಇಲ್ಲಿ ಮೂಲ ಪ್ರಕೃತಿಯನ್ನೇ ಹೇಳಿದೆ. ಯಾಕೆ ಅಂದರೆ ಇಂದ್ರಿಯಗಳು ಪ್ರಕೃತಿಯು ಒಂದೇ ದ್ರವ್ಯ, ಎರಡೂ ಕೂಡ ತ್ರಿಗುಣಾತ್ಮಕವಾದ ದ್ರವ್ಯವೇ. ಆದ್ದರಿಂದ ದ್ರವ್ಯದಲ್ಲಿ ವ್ಯತ್ಯಾಸವಿಲ್ಲ, ಆದ್ದರಿಂದ ಹಾಗೆ ಹೇಳಿದೆ. ಇದು ಶಾಸ್ತ್ರಗಳಲ್ಲಿ ಈ ರೀತಿ ಪ್ರಯೋಗ ಅನೇಕ ಕಡೆ ಬರುತ್ತೆ. ಕಠೋಪನಿಷತ್ತಿನಲ್ಲಿಯೂ ಹಾಗೆಯೇ 2 ಮಂತ್ರಗಳು. ಕಠೋಪನಿಷತ್ತಿನಲ್ಲಿ ಒಂದು ಶರೀರಂ ರಥಮೇವತು ಅಂತ ಹೇಳಿ ರಥರೂಪಣವನ್ನು ಮಾಡಿ, ಆತ್ಮಾನಂ ರಥಿನಂ ವಿಧಿ ಶರೀರಂ ರಥಮೇವತು ಅಂತ ಆತ್ಮನ್ನೇ ರಥಿ ಅಂತ ಹೇಳಿ ಶರೀರವನ್ನು ರಥ ಅಂತ ತಿಳಿದು ಈ ರೀತಿ ನಿಯಮನ ಮಾಡುವುದಕ್ಕೆ ನಾವು ಕುದುರೆಗಳನ್ನು ಸರಿಯಾದ ಮಾರ್ಗದಲ್ಲಿ ಹೋಗೋ ಹಾಗೆ ಅದಕ್ಕೆ ಕಡಿವಾಣ, ಅದಕ್ಕೆ ಸಾರಥಿ, ಇದೆಲ್ಲವೂ ಕೂಡ ಬೇಕಲ್ಲ. ಈ ಎಲ್ಲ ಒಂದೊಂದು ರೂಪಣ ಮಾಡಿ ಶರೀರದಲ್ಲಿ ಇರುವ ಜೀವಾತ್ಮ ಹೇಗೆ ಎಲ್ಲವನ್ನು ನಿಯಮನ ಮಾಡಬೇಕು ಅಂತ ಹೇಳುವ ಒಂದು ರಥರೂಪಣದಲ್ಲಿ ಅದಕ್ಕೆ ಸಂವಾದಿಯಾಗಿ ಅಲ್ಲಿಯೇ ಬರುವಂತಹ ರಥದ ವಿಷಯದಲ್ಲಿ ರಥವನ್ನು ತೋರಿಸಿ ಈ ರೀತಿ ನಿನ್ನ ದೇಹದಲ್ಲಿರುವ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅಂತ ಹೇಳಿ ಅವ್ಯಕ್ತಾತ್ ಪುರುಷ ಪರಃ ಮೊದಲಾದ ಹೇಳಿ ಅವ್ಯಕ್ತ ಶಬ್ದವನ್ನು ಶರೀರದ ಸ್ಥಾನದಲ್ಲಿ ಉಪಯೋಗಿಸಿದೆ ಕಠೋಪನಿಷತ್ತಿನಲ್ಲಿ. ಮನಸ್ಸು ಬುದ್ಧಿ ಎಲ್ಲ ಅದೇ ರೀತಿಯಲ್ಲಿ ಹೇಳಿ ಮನಃ ಪ್ರಗ್ರಹವಾನ್ನರಹ ಬುದ್ಧಿಸ್ತು ಸಾರಥಿಂ ವಿಧಿ ಅದೆಲ್ಲ ಹೇಳಿ ಪ್ರಗ್ರಹ, ಮನಸ್ಸು, ಸಾರಥಿ ಮೊದಲಾದದೆಲ್ಲ ಕಡಿವಾಣ, ಸಾರಥಿ, ಕುದುರೆಗಳು, ಮಾರ್ಗಗಳು, ಶರೀರ, ಇದೆಲ್ಲ ರಥ ಎಲ್ಲ ಹೇಳಿ ಅದಕ್ಕೆ ಸರಿಯಾಗಿ ಇವನು ಮಾಡಬೇಕಾದ ಕೆಲಸ ರೂಪಣವನ್ನು ತೋರಿಸಿ ಮಾಡುವಾಗ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ವಿಷಯಗಳು ಇದೆಲ್ಲ ತಿಳಿಸಿ ಶರೀರದ ಸ್ಥಾನದಲ್ಲಿ ಅವ್ಯಕ್ತ ಅನ್ನುವಂತಹ ಶಬ್ದ ಉಪಯೋಗ. ಯಾಕೆ ಹಾಗೆ ಅಂದರೆ ಅವ್ಯಕ್ತವೂ ಶರೀರವೂ ಒಂದೇ ಪದಾರ್ಥ. ಶರೀರವು ಅವ್ಯಕ್ತದ ಪರಿಣಾಮ ವಿಶೇಷ,
ಆದ್ದರಿಂದ ಅದರಲ್ಲಿ ಏನು ದ್ರವ್ಯದಲ್ಲಿ ವ್ಯತ್ಯಾಸವಿಲ್ಲ. ಶ್ರುತಿಯಲ್ಲಿ ಹಾಗೆ ಹೇಳಿರಬಹುದು, ಯಾಕೆ ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಶಾಸ್ತ್ರಗಳಲ್ಲಿ. ಆದ್ದರಿಂದ ಇಲ್ಲಿಯೂ ಅದೇ ರೀತಿಯಲ್ಲಿ ಬ್ರಹ್ಮ ಅನ್ನೋ ಶಬ್ದವು ಪ್ರಕೃತಿ ಎನ್ನುವ ಅರ್ಥದಲ್ಲಿ, ಯಾಕೆ ಅಂದರೆ ಇಂದ್ರಿಯಗಳು ಪ್ರಕೃತಿಯ ಪರಿಣಾಮ ರೂಪವೇ. ಆದ್ದರಿಂದ ಪ್ರಕೃತಿ ಎನ್ನುವ ಅರ್ಥದಲ್ಲಿ ಬ್ರಹ್ಮ ಶಬ್ದವನ್ನು ಉಪಯೋಗಿಸಿದೆ ಶ್ಲೋಕದಲ್ಲಿ. ಆದ್ದರಿಂದ ಅದರಲ್ಲಿ ಈ ರೀತಿ ಅರ್ಥ ಮಾಡುವುದೇ ಇಲ್ಲಿ ಸರಿಯಾದದ್ದು, ಯುಕ್ತವಾದದ್ದು. ಪ್ರಕರಣಕ್ಕೂ ಕೂಡ ಪೂರ್ವಾಪರವನ್ನು ಆಲೋಚಿಸಿ ಈ ರೀತಿ ಅರ್ಥ ಮಾಡುವುದೇ ಯುಕ್ತವಾದದ್ದು ಅನ್ನೋದು ಸ್ವಾಮಿ ದೇಶಿಕನ ಮುಂದೆ ಸಮರ್ಥನೆ ಮಾಡ್ತಾರೆ. ಅಂದರೆ ಇಲ್ಲಿ ಹಿಂದೆ ಹೇಳಿದಂತಹ ಪಶ್ಯನ್ ಶೃಣ್ವನ್ ಇದೆಲ್ಲವೂ ಕೂಡ ಇಂದ್ರಿಯಗಳ ಕೆಲಸಗಳು. ಅದನ್ನೆಲ್ಲ ಆ ಇಂದ್ರಿಯಗಳು ಅಂದರೆ ಪ್ರಕೃತಿಯೇ. ಆ ಪ್ರಕೃತಿಯ ಪರಿಣಾಮ ವಿಶೇಷವಾದ ಇಂದ್ರಿಯಗಳು. ಅದರಲ್ಲಿ ಆರೋಪಣೆ ಮಾಡು. ಅದರ ಮೇಲೆ ಆರೋಪಣೆ ಮಾಡಿದ್ರೆ ನೀನು ಮಾಡ್ತಿಲ್ಲ ಅಂತ ಅನುಸಂಧಾನ ಮಾಡೋದು ಸುಲಭ ಆಗುತ್ತೆ. ಆದ್ದರಿಂದ ಪ್ರಕೃತಿ ಪರಿಣಾಮ ವಿಶೇಷ ರೂಪತ್ರೇಣ ಇಂದ್ರಿಯಾಕಾರೇಣ ಅವಸ್ಥಿತಾಯಾಂ ಪ್ರಕೃತವು ಪಶ್ಯನ್ ಶೃಣ್ವನ್ ಇತ್ಯಾದಿ ಉಕ್ತ ಪ್ರಕಾರೇಣ ಕರ್ಮಾಣಿ ಆದಾಯ, ಕರ್ಮಗಳನ್ನೆಲ್ಲ ಅದರ ಮೇಲೆ ಆರೋಪಿಸಿ ಫಲಸಂಗಂ ತ್ಯಕ್ತ್ವ, ಫಲದಲ್ಲಿ ಆಶೆಯನ್ನು ಬಿಟ್ಟು ನೈವ ಕಿಂಚಿತ್ ಕರೋಮಿ, ನಾನು ಮಾಡ್ತಾ ಇಲ್ಲ ಇದು ಅನ್ನೋದನ್ನು ಅನುಸಂಧಾನ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಅಂದರೆ ಯಹ ಕರ್ಮಾಣಿ ಕರೋತಿ, ಕರ್ಮಗಳನ್ನು ಮಾಡಬೇಕು. ಇಂದ್ರಿಯಗಳ ಮೇಲೆ ಆರೋಪಿಸಿ ಅದು ಮಾಡ್ತಾ ಇದ್ದೇನೆ ನಾನು ಮಾಡ್ತಾ ಇಲ್ಲ ಅಂತ ಅನುಸಂಧಾನ ಮಾಡಿಕೊಂಡು ಇವನೇ ಮಾಡಬೇಕು. ಸಹ ಪ್ರಕೃತಿ ಸಂಸೃಷ್ಟತೆಯ ವರ್ತಮಾನೋಪಿ, ಪ್ರಕೃತಿಯ ಸಂಸರ್ಗದೊಡನೆ ಇದ್ದರೂ ಕೂಡ ಪ್ರಕೃತಿ ಆತ್ಮಾಭಿಮಾನ ರೂಪೇಣ ಬಂಧಯೇತು ನ ಪಾಪೇನ ನ ಲಿಪ್ಯತೆ. ಸಂಸರ್ಗವಿದ್ದರೂ ಲೇಪವಿಲ್ಲ. ಅದಕ್ಕೆ ಇಲ್ಲಿ ಪದ್ಮಪತ್ರ ಮೀಮಾಂಸ ಅಂತ ಉದಾಹರಣೆ ಕೊಟ್ಟಿರೋದು ಆ ರೀತಿಯಲ್ಲಿಯೇ. ಸಂಸರ್ಗವಿದ್ದರೂ ಲೇಪವಿರೋದಿಲ್ಲ ಅಂತ ಹೇಳಿ. ಆದ್ದರಿಂದ ಸಂಸರ್ಗ ಯಾವಾಗಲೂ ಇರಬಹುದು, ಆದರೆ ಲೇಪವಿರೋದಿಲ್ಲ. ಅದುವೇ ಇಲ್ಲಿ ಆ ಲೇಪ ಬಂಧ ಅನ್ನೋದು ಏನು ಅಂತ ಹೇಳಿದ್ರೆ, ಪಾಪ ಅಂತ ಹೇಳೋದು ಪ್ರಕೃತಿಯ ಆತ್ಮಾಭಿಮಾನ ರೂಪವಾದ ಬಂಧಕ್ಕೆ ಕಾರಣವಾಗುತ್ತೆ. ಪ್ರಕೃತಿಯ ಆತ್ಮಾಭಿಮಾನ ರೂಪದಿಂದ ಬಂಧಕ್ಕೆ ಕಾರಣವಾಗುತ್ತೆ. ಪ್ರಕೃತಿಯ ಸಂಸರ್ಗ, ಪ್ರಕೃತಿಯಲ್ಲಿ ಆತ್ಮ ಅನ್ನುವ ಒಂದು ಬುದ್ಧಿಯನ್ನು ಇವನಿಗೆ ಉಂಟು ಮಾಡಿ ಬಂಧಕ್ಕೆ ಕಾರಣವಾಗೋದ್ರಿಂದ ಅದು ಪಾಪ ಅಂತ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಅವನು ತನ್ನದಲ್ಲದನ್ನು ತನ್ನದು ಅಂತ ತಿಳಿತಾನೆ, ತಾನಲ್ಲದನ್ನು ತಾನು ಅಂತ ತಿಳಿತಾನೆ. ಇದು ಅವನ ಒಂದು ಚೌರ್ಯ ಅಂತ ಹೇಳಲ್ಪಡುತ್ತೆ. ಆತ್ಮಾಪಹಾರ ರಸಿಕೇಣ ಅಂತ ಹೇಳಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಪರಮಾತ್ಮನ ವಸ್ತುವಾದ ಅವನಿಗೆ ಶೇಷವಾದ ಆತ್ಮವನ್ನು ನನಗೋಸ್ಕರ ಅಂತ, ನನಗೇ ಶೇಷ ಅಂತ ನಾನು ತಿಳಿದು ಮಾಡಿದ್ದೀನಲ್ಲ, ನಾನು ಆತ್ಮಾಪಹಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಆ ರೀತಿ ಇದು ಒಂದು ಪಾಪ ಉಂಟು ಮಾಡುತ್ತೆ. ಅದರಿಂದ ಪಾಪ ಅಂತ ಹೇಳಲ್ಪಟ್ಟಿದೆ ಶಬ್ದದಿಂದ. ಇದು ಪದ್ಮಪತ್ರಮಿವಾಂಬಸ ಯಥಾ ಪದ್ಮಪತ್ರಂ ಅಂಬಸಾ ಸಂಸೃಷ್ಟಮಪಿ ನ ಲಿಪ್ಯತೆ ತಥಾ ನ ಲಿಪ್ಯತೆ ಇತ್ಯರ್ಥ. ಅದು ಹೇಗೆ ಅದರಲ್ಲಿ ಲೇಪವಿರುವುದಿಲ್ಲವೋ ಇದರಲ್ಲಿಯೂ ಪಾಪದ ಲೇಪ ಇವನಿಗೆ ಉಂಟಾಗುವುದಿಲ್ಲ ಅನ್ನೋದು. ನನು ಏವಂ ಕರ್ಮಾಭಿಸಂಧಿ ಪೂರ್ವಕೇಪಿ ಕರ್ಮಣಿ ಕ್ರಿಯಮಾಣೆ, ಫಲಾಭಿಸಂಧಿ ಪೂರ್ವಕೇಪಿ ಕರ್ಮಣಿ ಕ್ರಿಯಮಾಣೆ. ಫಲದ ಆಶೆಯಿಂದ ಮಾಡಿದ್ರು ಕೂಡ ಅಂತ. ಅಭಿಸಂಧಿ ಅಂದರೆ ಸಂಕಲ್ಪ, ಇಚ್ಛೆ ಅಂತ ಅರ್ಥ. ಅಭಿಸಂಧಿ ಫಲ, ಅಭಿಸಂಧಿ ಪೂರ್ವಕ, ಫಲದ ಆಶೆಯೊಡನೆ ಮಾಡಿದ್ರು ಕೂಡ ನೈವ ಕಿಂಚಿತ್ ಕರೋಮಿ ಇತಿ ಭಾವನೆಯ ತತ್ಕರಣೇಪಿ ನ ದೋಷ ಸ್ಯಾತ್. ಹಾಗೆ ಮಾಡಿದ್ರು ನಾನು ಮಾಡ್ತಿಲ್ಲ ಅಂತ ಹೇಳಿದ್ರೆ ಫಲದ ಆಶೆಯಿಂದ ಮಾಡಿದ್ರು ದೋಷ ಬರಬಾರ್ದಲ್ಲ. ಯದಿ ಚ ಪರಮಾರ್ಥತಃ ಸ್ವಸ್ಯೈವ ಕರ್ತೃತ್ವಂ ಕಿಂ ತಸ್ಯ ಔಪಾಧಿಕತ್ವ ಅನುಸಂಧಾನೇ ಪ್ರಯೋಜನಂ. ತಾನೇ ಕರ್ತೃತ್ವವು ತನಗಿದ್ದರೆ, ಪರಮಾರ್ಥತಃ ಜೀವಾತ್ಮನಿಗೆ ಕರ್ತೃತ್ವ ಇದೆ, ಕರ್ತೃತ್ವ ಇರೋದ್ರಿಂದ ಇದು ಉಪಾಧಿಕೃತವಾದದ್ದು ಅಂತ ಅನುಸಂಧಾನ ಮಾಡಿದ್ರೆ ಏನು ಪ್ರಯೋಜನ? ತಥಾ ಅನುಸಂಧಾನೇಪಿ ಪ್ರಕೃತಿ ಸಂಸರ್ಗ ಏವ ಏನಂ ದೇಹಾತ್ಮಭ್ರಮೆ ನಿಮಜ್ಜಯೇತ್. ಇಲ್ಲಿ 3 ಆಶಂಕೆಗಳನ್ನು ಹಾಕ್ಕೊಳ್ತಾರೆ ಸ್ವಾಮಿ ದೇಶಿಕನ್. ಫಲಾಭಿಸಂಧಿ ಪೂರ್ವಕವಾಗಿಯೇ ಮಾಡ್ತೀನಿ ನಾನು ಕರ್ಮ, ಆಶೆ ಇಟ್ಟು ಮಾಡ್ತೀನಿ ಫಲದಲ್ಲಿ, ಆದರೆ ನಾನು ಮಾಡೋದಿಲ್ಲ ಅಂತ ಅನುಸಂಧಾನ ಮಾಡ್ತೀನಿ. ಇದು ಮೊದಲನೇ ಆಶಂಕೆ. ಹೀಗೆ ಮಾಡಿದ್ರೆ ಏನಾಗುತ್ತೆ, ಏನು ದೋಷ ಇದರಲ್ಲಿ? ಫಲದ ಆಶೆ ಒಳಗೆ ಮಾಡ್ತೀನಿ, ನಾನು ಮಾಡ್ತಿಲ್ಲ ಅಂತ ಹೇಳ್ತೀನಿ, ಕರ್ತೃತ್ವ ತ್ಯಾಗ ಮಾಡ್ತೀನಿ.
ಯದಿ ಚ ಪರಮಾರ್ಥತಃ ಸ್ವಚ್ಛೈವ ಕರ್ತೃತ್ವ, ನನಗೆ ಕರ್ತೃತ್ವ ಇರೋದ್ರಿಂದ ಔಪಾಧಿಕ ಅಂತ ಅನುಸಂಧಾನ ಮಾಡಿ ಏನು ಪ್ರಯೋಜನ? ಅದರಿಂದ ಹಾಗೆ ಅನುಸಂಧಾನ ಮಾಡಿದ್ರು ಪ್ರಕೃತಿ ಸಂಸರ್ಗ ಹೋಗೋದಿಲ್ವಲ್ಲ. ಅದುವೇ ಇವನಿಗೆ ದೇಹಾತ್ಮ ಭ್ರಮೆಯನ್ನು ಅದರಲ್ಲಿ ಮುಳುಗಿಸಿಬಿಡುತ್ತೆ, ನಿಮಜ್ಜೆಯೇ ಚೆನ್ನಾಗಿ ಅದರಲ್ಲಿ ಮುಳುಗುವ ಹಾಗೆ ಮಾಡುತ್ತೆ. ಈ ಒಂದು ಆಶಂಕೆಗಳಿಗೆಲ್ಲ ಈ ಶ್ಲೋಕದಲ್ಲಿ ನಿರಾಕರಣೆ ಮಾಡಲಾಗಿದೆ. ಇದೆಲ್ಲ ಸರಿ ಇಲ್ಲ ಅಂತ ಹೇಳಿಬಿಟ್ಟು. ಆದ್ದರಿಂದ ಈ ಶ್ಲೋಕದಲ್ಲಿ ಹೇಳ್ತಿರೋದು ಇದು ಹಾಗೆ ಮಾಡೋದು ಫಲದ ಆಶೆಯನ್ನು ಬಿಟ್ಟು ಮಾಡಬೇಕು. ನಾನು ಮಾಡ್ತಿಲ್ಲ ಅಂತ ಹೇಳಿದ್ರು ಫಲಾಶೆ ಬಿಟ್ಟು ಮಾಡಬೇಕು. ಕರ್ತೃತ್ವ ಜೊತೆ ಫಲತ್ಯಾಗವೂ ಇದೆ. ತ್ಯಾಗ ಅಂದರೆ ತ್ರಿವಿಧಂ ತ್ಯಾಗ, ತ್ರಿವಿಧವಾದ ತ್ಯಾಗ ಹೇಳಲ್ಪಡುತ್ತೆ ಮುಂದೆ. ತ್ಯಾಗ ತ್ರಿವಿಧ ಅಂತ ಮುಂದೆ ಹೇಳಲ್ಪಡುತ್ತೆ. ಮೂರು ವಿಧವಾದ ತ್ಯಾಗ: ಕರ್ತೃತ್ವ, ಸಂಘ, ಮಮತಾ ಅಂತ ಹೇಳೋದು. ಅದರೊಡನೆ ಮಾಡುವುದೇ ತ್ಯಾಗ ಅಂತ ಹೇಳಲ್ಪಡುವುದು. ಆ ರೀತಿ ಮಾಡಬೇಕು ಅಂತ ಹೇಳಿ, ಅದರಿಂದ ಇವನಿಗೆ ಫಲದಲ್ಲಿ ಆಶೆ ಇದ್ದರೆ ಕರ್ತೃತ್ವ ಬಂದೇ ಬರುತ್ತೆ. ಕರ್ತೃತ್ವ ತ್ಯಾಗ ಮಾಡೋಕ್ಕಾಗಲ್ಲ. ಕರ್ತೃತ್ವವನ್ನು ತ್ಯಾಗ ಮಾಡಿದ್ರೆ ಫಲ ತನಗೆ ಸೇರೋದಿಲ್ಲ. ಬೇರೆ ಯಾರೋ ಮಾಡ್ತಿರೋದ್ರಲ್ಲಿ ಇವನಿಗೆ ಹೇಗೆ ಫಲ ಬರುತ್ತೆ? ಆದ್ದರಿಂದ ಫಲದಲ್ಲಿ ಆಸೆ ತ್ಯಾಗ ಮಾಡೋದು ಅದು ಅನುಗುಣವಾಗಿರುತ್ತೆ. ಇದೆಲ್ಲ ಹಿಂದೆಯೂ ಕೂಡ ಅನೇಕ ಶ್ಲೋಕಗಳಲ್ಲಿ ಬಂತು. ಆದ್ದರಿಂದ ಇಲ್ಲಿ ಬ್ರಹ್ಮಶಬ್ದದಿಂದ ನ ತಾವದತ್ರ ಜೀವ ಉಚ್ಯತೆ. ಬ್ರಹ್ಮಶಬ್ದದಿಂದ ಪ್ರಕೃತಿ ಅಂತ ಅರ್ಥ ಮಾಡಿದ್ರಲ್ಲ, ಜೀವಾತ್ಮ ಅಂತ ಯಾಕೆ ಅರ್ಥ ಮಾಡಬಾರ್ದು, ಪರಮಾತ್ಮ ಅಂತ ಯಾಕೆ ಅರ್ಥ ಮಾಡಬಾರ್ದು? ಮೂರು ಅರ್ಥಗಳಲ್ಲಿ ಬ್ರಹ್ಮಶಬ್ದ ಪ್ರಯೋಗವಿದೆ. ಅದನ್ನು ಇಲ್ಲಿ ವಿಚಾರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಯಾಕೆ ಅಂತ ಹೇಳಿದ್ರೆ ತತ್ ಕರ್ತೃತ್ವ ತಿರಸ್ಕಾರ ಪ್ರಕರಣತ್ವಾತ್. ಬ್ರಹ್ಮದ ಬ್ರಹ್ಮಣಿ ಆದಾಯ ಅಂದರೆ ಜೀವಾತ್ಮನ ಕರ್ತೃತ್ವವನ್ನು ಬ್ರಹ್ಮನಲ್ಲಿ ಆರೋಪಣೆ ಮಾಡು ಅಂತ ಹೇಳ್ತಿದೆ. ಬ್ರಹ್ಮನೇ ಜೀವಾತ್ಮ ಅಂತ ಅರ್ಥ ಬಂದರೆ ತನ್ನ ಕರ್ತೃತ್ವವನ್ನು ತ್ಯಾಗ ಮಾಡಿ ತನ್ನಲ್ಲಿ ಆರೋಪಣೆ ಮಾಡ್ಕೋ ಅಂತ ಹೇಳಿದ್ರೆ ಹೇಗಾಯಿತು? ಆಗ ಅರ್ಥ ಮಾಡೋದು ಅನುಗುಣವಾಗುವುದಿಲ್ಲ ಶ್ಲೋಕಕ್ಕೆ. ಬ್ರಹ್ಮಣಿ ಆದಾಯ ಕರ್ತೃತ್ವ ಮತ್ತು ಕರ್ಮಾಣಿ ಅಂತ ಹೇಳಿದಾಗ ಅದರಲ್ಲಿ ಆರೋಪಣೆ ಮಾಡು ಅಂದರೆ ನಿನ್ನ ಕರ್ತೃತ್ವ ನಿನ್ನಲ್ಲಿ ಆರೋಪಣೆ ಮಾಡ್ಕೋ ಅಂತ ಹೇಳಿದಾಗುತ್ತೆ. ಜೀವ ಅಂತ ಅರ್ಥ ಮಾಡುದು. ಆದ್ದರಿಂದ ಜೀವ ಶಬ್ದ ಹೇಳೋಕ್ಕಾಗೋದಿಲ್ಲ. ಪರಂಬ್ರಹ್ಮ ಅಂತ ಅರ್ಥ ಮಾಡ್ಬೋದೇ ಅಂದರೆ ಔಪಾಧಿಕತ್ವ ಪ್ರತಿಪಾದನ ಪ್ರಕರಣೆ ಅನಪೇಕ್ಷತ್ವ. ಇಲ್ಲಿ ಪ್ರಕೃತಿ ಸಂಸರ್ಗದ ದೋಷಗಳು, ಅದು ಹೇಗೆ ಪ್ರಕೃತಿ ಸಂಸರ್ಗವಿದ್ದರೂ ಇವನು ಅದರ ಪಾಪಗಳಿಂದ ಬಿಡಿಸ್ಕೊಳ್ಬೇಕು, ಅದರ ಬಂಧನದಿಂದ. ಈ ವಿಷಯ ಹೇಳ್ತಾ ಇರೋದಿಲ್ಲಿ. ಉಪಾಧಿಕೃತವಾದಂತಹ ಕರ್ತೃತ್ವ ಇವನಿಗೆ ಸ್ವಾಭಾವಿಕವಾದದ್ದು, ಔಪಾಧಿಕವಾದ ಕರ್ತೃತ್ವಗಳನ್ನು ಹೇಳಿ ಔಪಾಧಿಕ ಕರ್ತೃತ್ವವನ್ನು ತ್ಯಾಗ ಮಾಡಬೇಕು ಅಂತ ಇಲ್ಲಿ ಹೇಳ್ತಿರೋದು ಕರ್ಮಯೋಗದಲ್ಲಿ. ಈ ಪ್ರಕರಣದಲ್ಲಿ ಪರಮಾತ್ಮನ ತದ ಅನಪೇಕ್ಷಣಾತಿ, ಪರಮಾತ್ಮನಿಗೆ ಅದೆಲ್ಲ ಸಂಬಂಧಿಸೋದಿಲ್ಲ. ಆದ್ದರಿಂದ ಬರೋದಿಲ್ಲ. ಅವನು ಅಂತ ಪರಮಾತ್ಮ ಅಂತ ಅರ್ಥ ಮಾಡೋಕ್ಕಾಗೋದಿಲ್ಲ. ಮುಂದೆಯೂ ಅನಂತರಂ ಚ ಸರ್ವಕರ್ಮಾಣಿ ಮನಸಾ ಇತಿ ಶ್ಲೋಕೇನ ದೇಹಕರ್ತೃತ್ವ ಅಭಿಸಂಧಾನ ವಿಧಾನ. ಇದೆಲ್ಲ ದೇಹದಲ್ಲಿ ಕರ್ತೃತ್ವ ಮೊದಲಾದ್ದು ಹೇಳಲ್ಪಡುತ್ತೆ. ಆದ್ದರಿಂದ ಇದೆಲ್ಲವೂ ಕೂಡ ಇಂದ್ರಿಯಗಳು, ದೇಹ, ಇವುಗಳ ವಿಷಯದಲ್ಲಿ ಹೇಳ್ತಿರೋದು ಪರಮಾತ್ಮನಿಗೆ ಸಂಬಂಧಿಸೋದಿಲ್ಲ. ಇಲ್ಲಿ ಹೇಳೋದು ಬ್ರಹ್ಮಶಬ್ದವನ್ನು ಪರಮಾತ್ಮನಿಗೆ ಹೇಳೋದು. ಅತಃ ಪೂರ್ವೋಕ್ತಸ್ಯ ಅರ್ಥಸ್ಯ ಆಕಾಂಕ್ಷಿತ ಫಲ ನಿರ್ದೇಶ ಪರತ್ವೋಪತ್ತೇ ಬ್ರಹ್ಮಶಬ್ದ ಇಂದ್ರಿಯಾಕಾರ ಪರಿಣತ ಪ್ರಕೃತಿ ಗೋಚರ ಅಂತ ಹೇಳಿದೆ. ಅದನ್ನು ಹಿಂದೆ ಹೇಳಿದ ಅರ್ಥದಲ್ಲಿ ಆಕಾಂಕ್ಷಿತವಾದ ಫಲ ನಿರ್ದೇಶ. ಇಲ್ಲಿ ಹಿಂದೆ ಏನು ಹೇಳಿದ್ದು ಅಂದರೆ ಇಂದ್ರಿಯಗಳು ಅವುಗಳ ವಿಷಯದಲ್ಲಿ ಹೋಗುತ್ತೆ. ನಾನು ಏನು ಮಾಡ್ತಿಲ್ಲ ಅಂತ ಅನುಸಂಧಾನ ಮಾಡು ಅಂದರೆ, ನಾನು ಏನು ಮಾಡ್ತಿಲ್ಲ ಅಂತ ಅನುಸಂಧಾನ ಮಾಡಬೇಕಾದ್ರೆ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಇನ್ನೊಂದರಲ್ಲಿ ಆರೋಪಣೆ ಮಾಡಬೇಕು. ಅದನ್ನು ಪ್ರಕೃತಿಯಲ್ಲಿ ಆರೋಪಣೆ ಮಾಡು. ಯಾಕೆ ಅಂದರೆ ಇಂದ್ರಿಯಗಳ ವಿಷಯಗಳಲ್ಲಿ ಇಂದ್ರಿಯಗಳು ವ್ಯಾಪಾರ ಮಾಡ್ತಿದೆ ಅಂದರೆ ಪ್ರಕೃತಿ ಹೇಗೆ ಬರುತ್ತೆ ಅಂದರೆ ಇಂದ್ರಿಯಗಳು ಪ್ರಕೃತಿಯ ಪರಿಣಾಮವೇ. ಬ್ರಹ್ಮಶಬ್ದ ಇಂದ್ರಿಯಾಕಾರ ಪರಿಣತ ಪ್ರಕೃತಿಗೋಚರ. ಭ್ರವತಿ ಪ್ರಕೃತಿ ಕಾರ್ಯೇಪಿ ಬ್ರಹ್ಮಶಬ್ದ ಪ್ರಯೋಗ. ಪ್ರಕೃತಿ ಕಾರ್ಯದಲ್ಲಿಯೂ ಬ್ರಹ್ಮಶಬ್ದ. ತಸ್ಮಾದೇತದ್ ಬ್ರಹ್ಮ ನಾಮರೂಪಮನ್ನಂಚ ಜಾಯತೆ ಅಂತ ಎಲ್ಲವೂ ಕೂಡ ಇಲ್ಲಿ ಸೃಷ್ಟಿಯನ್ನು ಹೇಳುವಂಥದ್ದು. ಇಲ್ಲಿ ಸಮಷ್ಟಿ ವ್ಯಷ್ಟಿ ಸೃಷ್ಟಿಗಳೆಲ್ಲ ಹೇಳುವಂಥದ್ದು ನಾಮರೂಪ ಅನ್ನ ಮೊದಲಾದೆಲ್ಲ. ಇಲ್ಲಿ ಬ್ರಹ್ಮಶಬ್ದ ಪ್ರಕೃತಿಯ ಕಾರ್ಯವನ್ನು ಹೇಳುತ್ತೆ. ನಾಮರೂಪಮನ್ನಂ ತಸ್ಮಾದೇತತೆ ಬ್ರಹ್ಮ ನಾಮರೂಪಮನ್ನಂಚ ಜಾಯತೆ. ಈ ನಾಮರೂಪ ಅನ್ನ ಇವುಗಳೆಲ್ಲ ಮೊದಲಾದದ್ದು ಈ ಬ್ರಹ್ಮಶಬ್ದಕ್ಕೆ ಅಲ್ಲಿ ಪ್ರಕೃತಿ ಅಂತ ಅರ್ಥ. ಪ್ರಕೃತಿಯ ಕಾರ್ಯಗಳೆಲ್ಲ ಹೇಳಲ್ಪಡುತ್ತೆ. ನಾಮರೂಪ ಅನ್ನ ಮೊದಲಾದದ್ದು ಎಲ್ಲವೂ ಕೂಡ ಅಷ್ಟೇ, ಎಲ್ಲವೂ ಪ್ರಕೃತಿಯ ಪರಿಣಾಮವೇ.
ತದೇತ ಅಖಿಲಮಪ್ರೇತ್ಯ ಬ್ರಹ್ಮಶಬ್ದೇನ ಬ್ರಹ್ಮಶಬ್ದಸ್ಯ ಪ್ರಕೃತವು ಪ್ರಯೋಗಂ ಭಗವದ್ಗೀತಾಯಾಮೇವ ಉದಾಹರ ಮಮ ಯೋನಿಹಿ ಮನದ್ಬ್ರಹ್ಮ. ಇಲ್ಲಿಯೇ ಪ್ರಮಾಣವಿದೆ. ಭವತು ಪ್ರಕೃತೋ ಬ್ರಹ್ಮಶಬ್ದ ಪ್ರಸ್ತುತಸ್ಯ ಕಿಮಾಯಾತಂ. ಇಲ್ಲಿಂದ ನಮಗೇನು ಪ್ರಯೋಜನ? ಅದರಿಂದ ಪೂರ್ವಶ್ಲೋಕಾರ್ಥ ನ್ಯಾಯಾಭ್ಯಾಂ ಉಪಬೃಂಹಿತಂ ವಾಕ್ಯಾರ್ಥಮಾಹ. ಅವುಗಳ ವಿಶದೀಕರಣ. ಉಪಬೃಂಹಣ ಅಂದರೆ ವಿಶದೀಕರಣ. ಹಿಂದೆ ಹೇಳಿದ 2 ಶ್ಲೋಕಗಳ ಅರ್ಥದ ವಿವರಣೆ ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಪ್ರಕೃತಿ ಅಂತ ಹೇಳಿ ಅರ್ಥ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಇಲ್ಲಿ ಇಂದ್ರಿಯಾಣಾಂ ಪ್ರಕೃತಿ ಪರಿಣಾಮ ವಿಶೇಷ ರೂಪತ್ವೇನ ಅಂತ ಹೇಳಿ ಪ್ರಕೃತಿಯ ಪರಿಣಾಮ ವಿಶೇಷ ಅನ್ನೋದನ್ನು ತಿಳಿದು ಅದರ ಮೂಲಕ ಪ್ರಕೃತಿ ಅದರಲ್ಲಿ ಕರ್ತೃತ್ವವನ್ನು ಆರೋಪಿಸು ಹೇಳೋದರಿಂದ, ಪ್ರಕೃತಿ ಶಬ್ದ ಪ್ರಕೃತಿಯ ಅರ್ಥ ಹೇಳೋದ್ರಿಂದ ಬ್ರಹ್ಮಶಬ್ದಕ್ಕೆ ಇದುವೇ ಪ್ರಯೋಜನ. ಅದು ವಿಶದವಾಗಿ ಇಲ್ಲಿ ತಿಳಿಸ್ತಾರೆ. ನನು ಬೃಹತ್ವ ಗುಣಾತ್ ಪ್ರಯೋಗಬಲಾಚ ಮೂಲ ಪ್ರಕೃತಿ ಬ್ರಹ್ಮಶಬ್ದೇನ ಉಚ್ಯತಾಂ ತತ್ರ ದರ್ಶನ ಶ್ರವಣಾದಿ ಕರ್ತೃತ್ವ ಅನುಸಂಧಾನ ಅಶಕ್ಯಂ ಮೂಲ ಪ್ರಕೃತಿ ರೂಪೇ ತದ್ದೇತತ್ವ ಅಭಾವಾದಪಿ ಅಭಾವಾತಿ ಇತಿ ಅವಸ್ಥಿತಾಯಾಮಿತಿ ಅಂತಂ ಮುಕ್ತಂ. ಬ್ರಹ್ಮಶಬ್ದಕ್ಕೆ ಬೃಹತ್ವ ಅನ್ನುವ ಅರ್ಥ ಇದೆ. ಬೃಹತ್ ಅನ್ನೋದೇ ಬ್ರಹ್ಮಶಬ್ದಕ್ಕೆ ಅರ್ಥ. ಆದ್ದರಿಂದ ಸ್ವರೂಪದಲ್ಲಿಯೂ ಗುಣದಲ್ಲಿಯೂ ಬೃಹತ್ ಆದದ್ದು ಮೊದಲಾದದ್ದು ಬ್ರಹ್ಮಶಬ್ದಕ್ಕೆ ಬೃಹತ್ ಆದದ್ದು ಅಂತ ಅರ್ಥ. ಆದ್ದರಿಂದ ಬೃಹತ್ವ ಗುಣವನ್ನು ಉಳ್ಳದ್ದು ಬ್ರಹ್ಮಶಬ್ದ. ಅದರಿಂದ ಇದಕ್ಕೆ ಮೂಲ ಪ್ರಕೃತಿ ಅಂತ ಯಾಕೆ ಹೇಳಬಾರ್ದು? ಯಾಕೆಂದರೆ ಮೂಲ ಪ್ರಕೃತಿ ಎಲ್ಲ ಸರ್ವವ್ಯಾಪ್ತವಾಗಿರೋದು ಇಲ್ಲಿ. ಆದ್ದರಿಂದ ಬ್ರಹ್ಮಶಬ್ದಕ್ಕೆ ಹೇಳ್ಬೋದಲ್ಲ ಅಂತ ಹೇಳಿದ್ರೆ, ಆ ಬ್ರಹ್ಮಶಬ್ದದಲ್ಲಿ ಈ ರೀತಿ ನಾವು ಮೂಲ ಪ್ರಕೃತಿ ಅಂತ ಅರ್ಥ ಮಾಡಿದ್ರೆ, ಇಲ್ಲಿ ಪಶ್ಯನ್ ಶೃಣ್ವನ್ ಜಿಘ್ರನ್ ಇದೆಲ್ಲ ಹೇಗೆ ಅರ್ಥ ಮಾಡೋದು? ಇದೆಲ್ಲ ಸಾಧ್ಯವಾಗುವುದಿಲ್ಲ. ದರ್ಶನ ಶ್ರವಣಾದಿ ಕರ್ತೃತ್ವ ಅನುಸಂಧಾನಂ ಅಶಕ್ಯಂ. ಇದೆಲ್ಲ ಮೂಲ ಪ್ರಕೃತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಅದನ್ನು ಅನುಸಂಧಾನ ಮಾಡೋಕ್ಕೆ ಸರಿ ಹೋಗೋದಿಲ್ಲ. ಆದ್ದರಿಂದ ಮೂಲ ಪ್ರಕೃತಿಯ ಪರಿಣಾಮ ವಿಶೇಷವಾದ ಇಂದ್ರಿಯಗಳಲ್ಲಿ ಆ ರೀತಿಯನ್ನು ಆರೋಪಣೆ ಮಾಡಬೇಕು. ಮೂಲ ಪ್ರಕೃತಿ ರೂಪೇ ತದ್ಧತ್ ಹೇತುತ್ವ ಅಭಾವಾತ್. ಮೂಲ ಪ್ರಕೃತಿಯಲ್ಲಿ ಮೂಲ ಪ್ರಕೃತಿ ರೂಪದಲ್ಲಿ ಅದು ಮೂಲ ಪ್ರಕೃತಿಯು ಇದಕ್ಕೆ ಹೇಗೆ ಕಾರಣವಾಗುತ್ತೆ ಅಂದರೆ, ಆ ಮೂಲ ಪ್ರಕೃತಿಯೇ ಇನ್ನೊಂದು ಅವಸ್ಥೆಯಲ್ಲಿದೆ. ಆದ್ದರಿಂದ ಇದರಲ್ಲಿ ವಿರೋಧವಿಲ್ಲ. ಔಪಚಾರಿಕೋಪಿ ಕಾರಣ ವಿಷಯ ಪ್ರಯೋಗೋ ದ್ರವ್ಯೈಕ್ಯತ್ವಾತ್ ಕಾರ್ಯಮಪಿ ಗೋಚರೇಯತೆ. ಔಪಚಾರಿಕವಾದ ಪ್ರಯೋಗ ಅಂದರೆ ಸೆಕೆಂಡ್ರಿ ಸೆನ್ಸಲ್ಲಿ ಕಾರಣವನ್ನೇ ಹೇಳಿದ್ರು ಕೂಡ ಪ್ರಯೋಗ ಒಂದೇ ಇದ್ದರೆ, ಒಂದೇ ದ್ರವ್ಯವಾದ್ದರಿಂದ ಪ್ರಯೋಗವಿದ್ದರೆ ದ್ರವ್ಯ ಒಂದೇ ಆದ್ದರಿಂದ ಕಾರ್ಯವನ್ನು ಕೂಡ ತಿಳಿಸೋಕ್ಕೆ ಸಾಧ್ಯ. ಔಪಚಾರಿಕವಾದ ಅರ್ಥದಲ್ಲಿ ಉಪಯೋಗಿಸಿದ್ರೂ ಕಾರಣವನ್ನು ಶಾರಣ ಶಬ್ದದಿಂದ ಕಾರ್ಯವನ್ನು ಉದ್ದೇಶಿಸಿ ತಿಳಿಸೋದು ಸಾಧ್ಯ. ಲೋಕದಲ್ಲಿ ಹಾಗೆ ನೋಡ್ಬೋದು. ಎಷ್ಟೋ ಸತಿ ಬರೀ ಮಣ್ಣಿನಿಂದ ಒಬ್ಬರು ಮನೆ ಕಟ್ಟಿರ್ತಾರೆ. ನೋಡ್ಕೊಂಡು ಬಂದರು ಏನು ಹೇಗಿದೆ ಅಂದರೆ ಬರೀ ಮಣ್ಣು ಅಂತ ಹೇಳಿದ್ರೆ ಮಣ್ಣಲ್ಲ ಅದು. ಮಣ್ಣು ಮನೆಯ ಆಕಾರದಲ್ಲಿದೆ. ಬರೀ ಮಣ್ಣು ಅದು ಇನ್ನೇನಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಮಣ್ಣು ಅನ್ನೋದು ಕಾರಣವಾಯಿತು, ಮನೆ ಅನ್ನೋದು ಕಾರ್ಯ. ಮನೆ ಮಣ್ಣಿನ ಒಂದು ಆಕಾರ ವಿಶೇಷ, ಒಂದು ಅವಸ್ಥಾ ವಿಶೇಷ ಪರಿಣಾಮ ಹೊಂದಿ ಆ ರೂಪದಲ್ಲಿ ಇದೆ ಮಣ್ಣು. ಆದ್ದರಿಂದ ಬರೀ ಮಣ್ಣಿದೆ ಅಂತ ಹೇಳಿದ್ರೆ ಹೇಳಬಹುದು, ಅದರಲ್ಲಿ ಮಣ್ಣೇ ಇರೋದು, ದ್ರವ್ಯ ಒಂದೇ. ಆದ್ದರಿಂದ ಕಾರ್ಯವನ್ನು ಕೂಡ ಕಾರ್ಯವನ್ನು ತಿಳಿಸಬಹುದು ಶಬ್ದವು. ಆ ರೀತಿ ಇಲ್ಲಿಯೂ ಕೂಡ ಪ್ರಕೃತಿಯೇ ಇಂದ್ರಿಯಗಳಿಗೆ ಬ್ರಹ್ಮಶಬ್ದ ಉಪಯೋಗಿಸಿರೋದು. ಬ್ರಹ್ಮ ಅಂತ ಹೇಳಲ್ಪಟ್ಟ ಪ್ರಕೃತಿಯ ಒಂದು ಅವಸ್ಥಾ ವಿಶೇಷ. ಆದ್ದರಿಂದ ವಿರೋಧವಿಲ್ಲ ಅಂತ ಹೇಳ್ತಾರೆ. ಯಕ್ಕರೋತಿ ಇತಿ ಆತ್ಮನ್ಯೇವ ಕರ್ತೃತ್ವ ನಿಷೇಧಾತ್ ಔಪಾಧಿಕತ್ವ ಸ್ಮರಣಾಯ ನೈವ ಕಿಂಚಿತ್ ಕರೋಮಿ ಇತಿ. ಈ ಶ್ಲೋಕದಲ್ಲಿ ಹೇಳಿರುವಾಗ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವ ಕರೋತಿ ಯಹ ಅಂತ ಹೇಳಿ, ಕರೋತಿ ಯಹ ಯಾರು ಮಾಡ್ತಾರೋ ಹೀಗೆ ಸಂಘವನ್ನು ಬಿಟ್ಟು ಅದರಲ್ಲಿ ಆರೋಪ ಮಾಡಿ ಯಾರು ಮಾಡ್ತಾರೋ ಅಂತ ಹೇಳಿದ್ರೆ, ಯಾರು ಮಾಡ್ತಾರೋ ಅದನ್ನು ಅವನು ನೈವ ಕಿಂಚಿತ್ ಕರೋಮಿ ಅಂತ ಯಹ ಕರೋತಿ ಅಂತ ಅರ್ಥ. ಹಿಂದಿನ ಶ್ಲೋಕದ ಅದನ್ನು ಇಲ್ಲಿಗೆ ಸೇರಿಸ್ಕೊಳ್ಬೇಕು. ಯಹ ಕರೋತಿ ಹೀಗೆ ಅನುಸಂಧಾನ ಮಾಡ್ಕೊಂಡು ಯಾರು ಮಾಡ್ತಾನೋ ಅಂತ ಹೇಳೋಕ್ಕೆ ಇನ್ನೂ ಅದಕ್ಕೆ ಅಧಿಕವಾದ ಅರ್ಥವನ್ನು ಹಿಂದಿನ ಶ್ಲೋಕದಿಂದ ಸೇರಿಸ್ಕೊಳ್ಬೇಕು. ಹೀಗೆ ಅನುಸಂಧಾನ ಮಾಡಿ ಇದನ್ನು ನಾನು ಮಾಡ್ತಿಲ್ಲ ಅಂತ ಯಾರೋ ಮಾಡ್ತಾರೋ ಆಗ ಅರ್ಥ ಮಾಡ್ಕೊಳ್ಬೇಕು. ಯಕ್ಕರೋತಿಗೆ ನೈವ ಕಿಂಚಿತ್ ಕರೋಮಿ ಅಂತ ಹೇಳೋದನ್ನ ಹಿಂದಿನ ಶ್ಲೋಕದಿಂದ
ಇಲ್ಲಿ ಸೇರಿಸ್ಕೊಳ್ಬೇಕು, ಅಧ್ಯಯನ ಮಾಡಬೇಕು. ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಇದನ್ನು. ಕರ್ಮಣಿ ಆದಾಯ ಫಲಸಂಗಂ ತ್ಯಕ್ತ್ವ ನೈವ ಕಿಂಚಿತ್ ಕರೋಮೀತಿ ಯತಃ ಕರೋತಿ. ಆದ್ದರಿಂದ ಸುಮ್ಮನೆ ಅವನು ಸಂಘವನ್ನು ಬಿಟ್ಟು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆರೋಪ ಮಾಡಿದ ಮೇಲೆ ಇವನು ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಮಾಡ್ತಿಲ್ಲ ಅಂತಾನೂ ಅನುಸಂಧಾನ ಮಾಡಿಕೊಂಡು ಮಾಡಬೇಕು. ಇದರಿಂದ ನೈವ ಕಿಂಚಿತ್ ಕರೋಮಿ ಅನ್ನೋದನ್ನು ವ್ಯಾಖ್ಯಾನದಲ್ಲಿ ಸೇರಿಸ್ತಾರೆ. ಅದನ್ನು ಪಾಪ ಶಬ್ದ ಅತ್ರ ದೇಹಾತ್ಮ ಭ್ರಮ ವಿಷಯ. ದೇಹಾತ್ಮ ಭ್ರಮೆಗೆ ಪಾಪ ಅಂತ ಹೇಳಿದೆ ಭಾರತದಲ್ಲಿ, ಮಹಾಭಾರತದ ಪ್ರಮಾಣ ತೋರಿಸ್ತಾರೆ. ಯೋ ಅನ್ಯಥಾ ಸಂತಮಾತ್ಮಾನಮನ್ಯಥಾ ಪ್ರತಿಪದ್ಯತೆ ಕಿಂತೇನ ನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಬೇರೆ ರೀತಿಯಲ್ಲಿರುವ ಆತ್ಮನನ್ನ ಬೇರೆ ರೀತಿಯಲ್ಲಿ ಅನುಸಂಧಾನ ಮಾಡ್ತಾನಲ್ಲ, ಅವನು ಯಾವ ಪಾಪವನ್ನು ತಾನೇ ಮಾಡಿಲ್ಲ. ಯಾಕೆ ಅಂದರೆ ಆತ್ಮಾಪಹಾರ ಮಾಡಿದಾನವನು. ಆತ್ಮನು ಭಗವಚ್ಛೇಷವಾಗಿರುವಾಗ ತಾನೇ ಆತ್ಮ, ತಾನೇ ಸ್ವತಂತ್ರ ಅಂತ ತಿಳಿತಾನಲ್ಲ, ಇವನು ಬೇರೆ ಯಾವ 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 ಪಾಪವನ್ನು ತಾನೇ ಮಾಡಿಲ್ಲ ಇವನು. ಯಾಕೆ ಅಂದರೆ ಅವನಿಗೆ ಸೇರಿದ ಪದಾರ್ಥವನ್ನು ತನ್ನದು ಅಂತ ಅನುಸಂಧಾನ ಮಾಡಿಕೊಂಡು ಕೆಲಸಗಳೆಲ್ಲ ಮಾಡ್ತಾ ಇದ್ದಾನಲ್ಲ, ಯಾವ ಪಾಪವನ್ನು ಮಾಡಿಲ್ಲ ಇವನು. ಯಾಕೆ ಅಂದರೆ ಆತ್ಮವನ್ನು ಅಪಹಾರ ಮಾಡಿದ್ದಾನೆ ಅವನು, ಆತ್ಮಾಪಹಾರಿ ಅವನು ಅಂತ ತನಗೋಸ್ಕರ ಅಪಹಾರ ಮಾಡಿಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಇಂದ್ರಿಯಗಳು, ದೇಹವೂ ಅಷ್ಟೇ. ಅದರಿಂದ ಅವನಿಗೆ ಹರಹ ಅಂತ ಒಂದು ಶಬ್ದ ಹೇಳಿದೆ. ಹರಹ ಅಂತ ಉಪನಿಷತ್ತಿನಲ್ಲಿ ಹರಹ ಅನ್ನೋ ಶಬ್ದ ಜೀವಾತ್ಮನಿಗೆ ಅರ್ಥ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಇಂದ್ರಿಯಾಣಿ ಸ್ವಭೋಗ್ಯತ್ವೇನ ಹರತಿ ಇತಿ ಹರಹ ಜೀವಾತ್ಮ ಅಂತ ಅರ್ಥ ಮಾಡುದು. ದೇಹೇಂದ್ರಿಯಗಳೆಲ್ಲ ತನಗೆ ಭೋಗ್ಯವಾದದ್ದು ಅಂತಲೇ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ತನ್ನ ಅನುಭವಕ್ಕೋಸ್ಕರ ಉಪಯೋಗಿಸ್ಕೊಳ್ತಾನಲ್ಲ, ಯಾವ ಅಪಹಾರವಂತಾನೆ ಮಾಡಿಲ್ಲ ಇವನು, ಅಪಹಾರ ಮಾಡಿದ್ದಾನೆ ಅಂತ ಹೇಳಿ ಅದು ಅರ್ಥ ಮಾಡ್ತಾರೆ. ಹಾಗೆ ಅದು ಈ ಬುದ್ಧಿಯೇ ಪಾಪ ಅಂತ ಹೇಳಿದೆ ಮಹಾಭಾರತದಲ್ಲಿ. ದೇಹಾತ್ಮ ಭ್ರಮೆ, ಸ್ವತಂತ್ರ ಆತರ ಭ್ರಮೆಯೇ ಒಂದು ಪಾಪ ಅಂತ ಹೇಳಿದೆ. ಆದ್ದರಿಂದ ಆ ರೀತಿಯ ಅರ್ಥದಲ್ಲಿ ಇಲ್ಲಿ ಇಲ್ಲಿ ಅದರಿಂದಲೇ ಅವನಿಗೆ ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತರು, ಬಂಧ ರೂಪೇಣ ಪ್ರಕೃತಿಯ, ಇಲ್ಲಿ ಪ್ರಕೃತಿಯ ಆತ್ಮಾಭಿಮಾನ ರೂಪೇಣ ಬಂಧ ಹೇತುನ ಪಾಪೇನ ಅಂತ ಹೇಳಿದ್ರು. ಬಂಧಕ್ಕೆ ಕಾರಣವಾದದ್ದು ಇದು ಪಾಪ ಅಂತ ಹೇಳಲ್ಪಟ್ಟಿದೆ. ಇದು ಇತ್ಯಾದಿಷು ಯ ಆತ್ಮನಿ ಅನ್ಯಥಾ ಜ್ಞಾನಸ್ಯ ಪಾಪತ್ವಂ ಪ್ರಸಿದ್ಧಂ. ಆತ್ಮನಲ್ಲಿ ಅನ್ಯಥಾ ಜ್ಞಾನವು ಪಾಪ. ಆತ್ಮನಃ ಅಕರ್ತಾನುಸಂಧಾನ ಪ್ರಕರಣೆ ತನ್ನಿವೃತ್ತಿರೇವ ವಕ್ತುಂ ಉಚಿತಂ ಇತ್ಯಭಿಪ್ರಾಯೇಣ ಪ್ರಕೃತಿ ಆತ್ಮಾಭಿಮಾನ ರೂಪೇಣ. ಇಲ್ಲಿ ಆತ್ಮನಿಗೆ ಅಕರ್ತೃತ್ವ ಅನುಸಂಧಾನ ಮಾಡಬೇಕಾಗಿರೋದು, ಅಕರ್ತೃತ್ವವನ್ನು ಬಿಡಬೇಕು. ಆದ್ದರಿಂದಲೇ ಪ್ರಕೃತಿಯ ಆತ್ಮಾಭಿಮಾನ ರೂಪೇಣ, ಪ್ರಕೃತಿಯಲ್ಲಿಯೇ ಅವನು ನೀನು ಆರೋಪಣೆ ಮಾಡು ಅಂತ ಹೇಳ್ತಿದ್ದ ಪ್ರಕೃತಿಯ ಆತ್ಮಾಭಿಮಾನ ರೂಪ ಅಂತ ಹೇಳ್ತಾರೆ. ಇದು ಬಂಧ ಹೇತುವಾಗುತ್ತೆ. ತತ್ರ ಪಾಪ ಲಕ್ಷಣ ದ್ಯೋತನಂ. ಇದು ಬಂಧ ಹೇತು ಅನ್ನೋದು ಸ್ವಲ್ಪ ಅಧಿಕವಾದ ಲಕ್ಷಣ. ಪಾಪ ಅನ್ನೋದಕ್ಕೆ ಬಂಧಕ್ಕೆ ಕಾರಣವಾಗುವುದ ಪಾಪ, ಬಂಧ ಹೇತುವಾದ ಪಾಪ ಅಂತ ಹೇಳಿದ್ರು. ಇದು ಎರಡನ್ನೂ ಮಾಡಿಸಲ್ಪಡುತ್ತೆ, ಪುಣ್ಯ ಪಾಪ ಎರಡು ಕೆಲಸವನ್ನು ಮಾಡುತ್ತೆ. ದೇಹ ಆತ್ಮಾಭಿಮಾನ ಅನ್ನುವಂತಹ ಭ್ರಮೆ ಇದೆಯಲ್ಲ, ಅಭಿಮಾನ, ಪ್ರಕೃತ್ಯಾತ್ಮಾಭಿಮಾನ ಅನ್ನೋದು, ಅದು ಅನಾತ್ಮನಿ ಆತ್ಮಬುದ್ಧಿ ಅಸ್ವೇ ಸ್ವಮಿತಿಯ ಮತಿ. ಅನಾತ್ಮನಿ ಆತ್ಮಬುದ್ಧಿ ಅನ್ನೋದ್ರಿಂದ ಇಲ್ಲಿ ಬೇಕಾದಷ್ಟು ಪಾಪಗಳನ್ನು ಮಾಡ್ತಾನೆ. ಅಸ್ವೇ ಸ್ವಂ ಅನ್ನೋದ್ರಿಂದ ಅವನು ಸ್ವರ್ಗಾದಿ ಫಲಗಳಿಗೋಸ್ಕರ ಕಾಮ್ಯ ಕರ್ಮಗಳನ್ನೆಲ್ಲ ಮಾಡ್ತಾನೆ. ನನ್ನದು ಅಂತ ತಿಳ್ಕೊಂಡು ನನಗೋಸ್ಕರವೇ ಇದಿರೋದು, ನನಗೇ ಇರೋ ಈ ಕರ್ಮ ಇರೋದು, ನನ್ನ ಅನುಭವಕ್ಕೆ ಈ ಫಲ ಬೇಕಾಗಿರೋದು. ಹೀಗೆ ಮಾಡಿದ್ರೆ ಪುಣ್ಯ ಮಾಡಿದ್ರೂ ಕೂಡ ಬಂಧಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಅದು ಕೂಡ ಬಂಧ ಹೇತುವಾಗುತ್ತೆ. ಅದರಿಂದ ಇಲ್ಲಿ ಪ್ರಕೃತಿಯ ಆತ್ಮಾಭಿಮಾನ ರೂಪದಲ್ಲಿ ಮಾಡುವ ಬಂಧಕ್ಕೆ ಕಾರಣವಾದ ಪಾಪ ಅಂತ ಹೇಳಲ್ಪಟ್ಟಿದ್ದು ಪುಣ್ಯವನ್ನು ಕೂಡ ಸೇರಿಸುತ್ತೆ. ಈ ಒಂದು ತಪ್ಪಾದ ಅಭಿಮಾನದಿಂದ ಮಾಡುವ ಪುಣ್ಯವೂ ಕೂಡ ಬಂಧಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಎರಡೂ ಕೂಡ ಇಲ್ಲಿ ಪಾಪದ ಲಕ್ಷಣ ಸ್ವಾಮಿ ದೇಶಿಕನಲ್ಲಿ ಅಧಿಕವಾಗಿ ಪೂರ್ಣವಾಗಿ ಹೇಳ್ತಾರೆ. ಅಲೌಕಿಕಂ ಅನಿಷ್ಠ ಫಲ ಅಸಾಧಾರಣ ಕಾರಣಂ ಹಿ ಪಾಪಂ ಅಂತ ಹೇಳಿ, ಇದು ಅನಿಷ್ಠ ಫಲಕ್ಕೆ ಅಸಾಧಾರಣವಾದ ಕಾರಣ. ನಮಗೆ ಬೇಡದೇ ಇರೋ ಫಲಕ್ಕೆ ಒಂದು ಯೂನಿಕ್ ಕಾಸ್, ಅಸಾಧಾರಣವಾದ ಕಾರಣ. ಇದರಿಂದ ನಮಗೆ ಅನಿಷ್ಟ ಫಲ ಬರುತ್ತೆ. ಅಲೌಕಿಕ ಅನ್ನೋದ್ರಿಂದ ಶ್ರುತಿಯಲ್ಲಿ ಹೇಳಲ್ಪಟ್ಟಿರೋದು, ಇಲ್ಲಿ ನಮಗೆ ತಿಳಿದು ಬರದೇ ಇರೋದು ಅದೃಷ್ಟವಾದ ಫಲಗಳನ್ನೆಲ್ಲ ಕೊಡುತ್ತೆ.
ಇದು ಪರಮಾತ್ಮ ಸಂಕಲ್ಪ ರೂಪದಿಂದ, ಆದ್ದರಿಂದ ಅನುಗ್ರಹ ನಿಗ್ರಹಗಳು ಹೀಗೆ ಹೇಳಲ್ಪಟ್ಟಿದೆ. ಅಲೌಕಿಕವಾದದ್ದು ಅಂತ. ಅಲೌಕಿಕ ಉಪಾಯಂ ಯಹ ಗ್ರಂಥಃ ವೇದಯತಿ ಸಹ ವೇದ. ವೇದ ಲಕ್ಷಣ ಹೇಳುವಾಗ ಇವರು ಹೇಳಿದ್ರು, ಇಷ್ಟಪ್ರಾಪ್ತಿ ಅನಿಷ್ಟ ನಿವಾರಣ ಯೋಹೋ, ಇಷ್ಟಪ್ರಾಪ್ತಿ ಅನಿಷ್ಟ ನಿವಾರಣೆಯೋಹೋ ಅಲೌಕಿಕಂ ಉಪಾಯಂ ಯಹ ಗ್ರಂಥಃ ವೇದಯತಿ ಸಹ ವೇದ ಅಂತ ವೇದಕ್ಕೆ ಸಾರಣಾಚಾರ್ಯರು ಅದಕ್ಕೆ ಡೆಫಿನೇಷನ್ ಹೇಳ್ತಾರೆ. ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಗೆ ಅಲೌಕಿಕವಾದ ಉಪಾಯವನ್ನು ತಿಳಿಸುವ ಗ್ರಂಥವೇ ವೇದ ಅಂದರು. ಇದು ಅಲೌಕಿಕವಾದ ಅನಿಷ್ಟ ಫಲಕ್ಕೆ ಅಸಾಧಾರಣ ಕಾರಣವಾದದ್ದು ಪಾಪ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅದರಲ್ಲಿ ಪುಣ್ಯ ಪಾಪ ಎಲ್ಲ ಸೇರಿಬಿಟ್ಟಿದೆ. ಪ್ರಯುಕ್ತಶ್ಚ ಪಾಪಶಬ್ದ ಅನೇಕೇಶು ಅರ್ಥೇಶು, ಇದು ಅನೇಕ ಅರ್ಥಗಳಿಗೆ ಪ್ರಮಾಣ ತೋರಿಸ್ತಾರೆ. ನ ಸುಕೃತಂ ನ ದುಷ್ಕೃತಂ ಸರ್ವೇ ಪಾಪ್ಮಾನೋ ಅತಃ ನಿವರ್ತಂತೆ. ಚಾಂದೋಗ್ಯದಲ್ಲಿಯೇ ದಹರ ವಿದ್ಯಾ ಪ್ರಕರಣದಲ್ಲಿ ಬರುವ ವಾಕ್ಯ. ಸುಕೃತ ದುಷ್ಕೃತ ಎಲ್ಲ ಪಾಪಗಳು ಹೋಗ್ಬಿಡುತ್ತೆ ಅವನಿಂದ. ಸುಕೃತವು ಪಾಪದಲ್ಲಿ ಸೇರಿಸಿದೆ. ಇಲ್ಲಿ ಪಾಪ್ಮನಃ ಸರ್ವೇ ಪಾಪ್ಮನಃ, ಅಲ್ಲಿ ಸುಕೃತಂ ದುಷ್ಕೃತಂ ಎರಡೂ ಸೇರ್ತು. ಆದ್ದರಿಂದ ಇವನಿಗೆ ಈ ಪ್ರಕೃತ್ಯಾತ್ಮಾಭಿಮಾನ ರೂಪವಾದ ಬಂಧ ಹೇತು ಪಾಪ ಅಂತ ಭಾಷ್ಯಕಾರರು ಹೇಳಿರೋದಕ್ಕೆ ವಿಸ್ತಾರವಾದ ಅರ್ಥವಿದೆ. ಪುಣ್ಯ ಪಾಪಗಳೆಲ್ಲ ಬರುತ್ತೆ ಅದರಲ್ಲಿ. ಅನಾತ್ಮನಿ ಆತ್ಮಬುದ್ಧಿ ಅಸ್ಮೆ ಸ್ವಮಿತಿ ಅಯಥಾ ಜ್ಞಾನ ಅನ್ಯಥಾ ಜ್ಞಾನ, ಆತ್ಮನಲ್ಲಿ ಅನ್ಯಥಾ ಜ್ಞಾನ ಅದು ಬಂಧಕ್ಕೆ ಕಾರಣವಾಗುತ್ತೆ. ನಾನು ಪದ್ಮಪತ್ರಂ ಅಂಬಸಾ ಸಂಸ್ಪೃಷ್ಟಂ ಕಥಮತ್ರ ದೃಷ್ಟಾಂತ. ಇದು ದೃಷ್ಟಾಂತ ಹೇಗೆ ಇಲ್ಲಿ ಸರಿ ಹೊಂದುತ್ತೆ ಅಂದರೆ ಹೇಳ್ತಾರೆ, ನ ಸಂಸರ್ಗ ಮಾತ್ರ ನಿಷೇಧಾಯ ಅತ್ರ ದೃಷ್ಟಾಂತ. ಸಂಸರ್ಗ ಮಾತ್ರವಲ್ಲ, ಅದ್ರ ಜೊತೆ ಸೇರೋದಿಲ್ಲ ಅಂತ ಅಷ್ಟೇ ಅಲ್ಲ, ಲೇಪವೂ ಕೂಡ ಇರೋದಿಲ್ಲ ಹೇಳ್ತಾರೆ. ಕಿಂತು ಯಥಾ ಪದ್ಮಪತ್ರಸ್ಯ ಜನ್ಮ ಸ್ಥಿತ್ಯಾದಿಕಂ ಸರ್ವಂ ಅಂಬಸಿ ಏವ. ಈ ಉದಾಹರಣೆಯಲ್ಲಿ ಇದು ಕೂಡ ಅರ್ಥ ಸಿದ್ಧ ಅಂತ ಹೇಳ್ತಾರೆ. ಅದರ ಜನ್ಮವು ಸ್ಥಿತಿ ಎಲ್ಲ ನೀರಿನಲ್ಲಿಯೇ, ಆದರೂ ಅದರ ಕಾರ್ಯವಿರೋದಿಲ್ಲ. ತಥಾಪಿ ನ ಕಾರ್ಯ ಕ್ಲೇಶಾದಿಹಿ, ಅದರಿಂದ ಅದರ ಕಾರ್ಯ ಅದಕ್ಕೆ ಉಂಟಾಗೋದಿಲ್ಲ, ಲೇಪವಿಲ್ಲ ಅದಕ್ಕೆ. ಹಾಗೆ ಪ್ರಕೃತಿ ಅಧೀನ ಭೋಗ ಸ್ಥಿತ್ಯಾದೇಹೇ, ಪ್ರಕೃತಿಯ ಅಧೀನವಾದ ಭೋಗ ಸ್ಥಿತಿ ಎಲ್ಲ ಇವನಿಗೆ ಇರುವಾಗ ತತ್ಕಾರ್ಯ ದೇಹಾತ್ಮ ಭ್ರಮಾದಿ ನ ಸ್ಯಾತ್, ಅದರ ಕಾರ್ಯವಾದ ದೇಹಾತ್ಮ ಭ್ರಮೆ ಮೊದಲಾದದ್ದು ಇವನಿಗೆ ಉಂಟಾಗುವುದಿಲ್ಲ. ಈ ರೀತಿ ಅನುಸಂಧಾನವನ್ನು ಮಾಡಿದ್ರೆ ಪ್ರಕೃತಿಯ ಅವಸ್ಥಾ ವಿಶೇಷ ಆದ ಇಂದ್ರಿಯಗಳಲ್ಲಿ ಕರ್ಮಗಳನ್ನೆಲ್ಲ ಆರೋಪಣೆ ಮಾಡಿ ಕರ್ತೃತ್ವವನ್ನು ಇವನು ಅವುಗಳ ವಿಷಯಗಳಲ್ಲಿ ಅದು ವ್ಯಾಪಾರ ಮಾಡುತ್ತೆ ಅಂತೆ. ನಾನು ಮಾಡ್ತಾ ಇಲ್ಲ ಅಂತ ಅನುಸಂಧಾನದಿಂದ ಯಾರು ಮಾಡ್ತಾನೋ ಅವನಿಗೆ ಯಾವ ಪಾಪವೂ ಕೂಡ ಲೇಪಿಸೋದಿಲ್ಲ ಅನ್ನೋದು ಅದರ ಫಲವನ್ನು. ಈ ರೀತಿ ಕರ್ತೃತ್ವ ಅನುಸಂಧಾನ ಬೇರೊಂದರಲ್ಲಿ ಆರೋಪಣೆ ಮಾಡಿದ್ರೆ ನಾನು ಮಾಡ್ತಿಲ್ಲ ಅಂತ ಮಾಡೋದು ಸುಲಭ ಆಗುತ್ತೆ ಅವನಿಗೆ. ಹಾಗೆ ಮಾಡೋವನಿಗೆ ಪಾಪ ಬರೋದಿಲ್ಲ ಅನ್ನೋದು, ಪಾಪದ ಲೇಪ ಬರೋದಿಲ್ಲ, ಬಂಧಕ್ಕೆ ಹೇತುವಾದದ್ದು ಉಂಟಾಗೋದಿಲ್ಲ ಅಂತ ಹೇಳಿದೆ. ಕಾಯೇನ ಮನಸ ಬುದ್ಧಿಯ ಕೇವಲೈಹಿ ಇಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಇಲ್ಲಿ ಶಿಷ್ಟಾಚಾರ ಪ್ರಮಾಣವನ್ನು ತೋರಿಸ್ತಾರೆ. ಶಿಷ್ಟರು ಹೇಗೆ ಮಾಡ್ತಾರೆ, ಯೋಗಿನಃ ಕರ್ಮ ಕುರುವಂತಿ, ಯೋಗಿಗಳು ಹೀಗೆ ಮಾಡ್ತಾರಪ್ಪ ಅರ್ಜುನ. ಕೃಷ್ಣನು ಹೇಳ್ತಾನೆ ಯೋಗಿಗಳು ಹೀಗೆ ಮಾಡ್ತಾರೆ. ಶಿಷ್ಟಾಚಾರ ಪ್ರಮಾಣ ಲೋಕದಲ್ಲಿ ಧರ್ಮಜ್ಞ ಸಮಯ ಪ್ರಮಾಣಂ ಅಂತ ಆಪಸ್ತಂಬರು ಮೊದಲ ಸೂತ್ರದಲ್ಲಿ ಅದನ್ನೇ ಹೇಳಿದ್ರು. ಧರ್ಮವನ್ನು ತಿಳಿದವರು ಆಚರಣೆ ಮಾಡ್ತಾರಲ್ಲ ಅದು ಪರಮ ಪ್ರಮಾಣ. ವೇದಾಶ್ಚ ಎರಡನೇ ಸೂತ್ರದಲ್ಲಿ ವೇದಾಶ್ಚ ಅಂತ ಹೇಳಿದ್ರು. ಮೊದಲನೆಯ ಸೂತ್ರ ಆಪಸ್ತಂಬರ ಧರ್ಮಸೂತ್ರದಲ್ಲಿ ಧರ್ಮಜ್ಞ ಸಮಯ ಪ್ರಮಾಣಂ. ಧರ್ಮವನ್ನು ತಿಳಿದವರು ಆಚರಣೆ ಮಾಡುವುದು ಪರಮ ಪ್ರಮಾಣ. ವೇದಗಳು ಪ್ರಮಾಣ ಅಂದರು. ಧರ್ಮಜ್ಞರು ಅಂದ್ರಲ್ಲೇ ವೇದಕ್ಕನುಗುಣವಾಗಿ ಆಚರಣೆ ಮಾಡುವು. ವೇದವು ಶಬ್ದ ರೂಪವಾಗಿ ತಿಳಿಸುತ್ತೆ, ಅದು ನಮಗೆ ತಿಳಿಯೋದು ಬಹಳ ಕಷ್ಟ. ಆ ಶಬ್ದ ರೂಪವಾದ ಉಪದೇಶವನ್ನು ಆಚರಣೆ ಮಾಡ್ತಾರಲ್ಲ ಅವರ ಆಚರಣೆ ನೋಡಿದ್ರೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ, ಅದು ಹೆಚ್ಚು ಪ್ರಮಾಣವಾಗುತ್ತೆ. ಶಬ್ದದಲ್ಲಿ ಓದಿದ್ರೆ ಅಥವಾ ಅಧ್ಯಯನ ಮಾಡಿದ್ರೆ ಸಂದೇಹಗಳ ಬರಕ್ಕೆ ಸಾಧ್ಯವಿದೆ. ಬೇಕಾದಷ್ಟು ಶಬ್ದಗಳು ವಿಷಯಗಳು ಅದರಲ್ಲಿ ವಿರೋಧವಾಗಿರೋ ಹಾಗೆ ಕಂಡುಬರುತ್ತೆ. ನಮಗೆ ಸಂಶಯಗಳೆಲ್ಲ ಪರಿಹಾರ ಆಗೋದು ಕಷ್ಟ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆಚರಣೆ ಮಾಡ್ತಾರಲ್ಲ, ಆಚರಣೆ ನೋಡಿಬಿಟ್ರೆ ಆವಾಗ ನಮಗೆ ಸುಲಭವಾಗಿ ಫಾಲೋ ಮಾಡ್ಬೋದು. ಆದ್ದರಿಂದ ಅದನ್ನು ಶಿಷ್ಟಾಚಾರ ಪ್ರಯೋಗ ಅದನ್ನು ತೋರಿಸ್ತಾರೆ ಇಲ್ಲಿ. ಕಾಯೇನ ಮನಸಾ ಬುದ್ಧಿಯ
ಹೇಗೆ ಯೋಗಿಗಳು ಮಾಡ್ತಾರೆ ಕರ್ಮವನ್ನು? ಕರ್ಮಯೋಗಿಗಳು ಇಲ್ಲಿ ಹೇಳ್ತಿರೋದು ಕರ್ಮಯೋಗಿಗಳು. ಕಾಯೇನ ಮನಸಾ ಬುದ್ಧಿಯ ಕೇವಲೈ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ. ಮನಸ್ಸು, ಬುದ್ಧಿ, ಶರೀರ, ಕೇವಲ ಇಂದ್ರಿಯಗಳು, ಇವುಗಳಿಂದ ಯೋಗಿಗಳು ಕರ್ಮವನ್ನು ಮಾಡ್ತಾರೆ ಅಂತ ಹೇಳಿದ್ರು. ತಾವು ಮಾಡೋದಿಲ್ಲ, ಅವುಗಳಿಂದ ಕೇವಲ ಇಂದ್ರಿಯಗಳು ಇವುಗಳಿಂದ ಮಾಡ್ತಾರೆ ಅಂತ ಹೇಳಿದ್ರೆ ಅವುಗಳಲ್ಲಿ ಆರೋಪಣೆ ಮಾಡಿ ಮಾಡ್ತಾರೆ ಅಂತ ಅರ್ಥ. ಸಂಗಮ್ ತ್ಯಕ್ತ. ಯಾಕೆ ಮಾಡ್ತಾರೆ ಇದೆಲ್ಲ ಅಂತ ಹೇಳಿದ್ರೆ ಆತ್ಮಶುದ್ಧಯೇ ಅಂತ ಹೇಳಿದ್ರು. ಆತ್ಮಶುದ್ಧಿಗೆ ಅಂತ ಹೇಳಿದ್ರೆ ಆತ್ಮವು ಪರಿಶುದ್ಧವಾದದ್ದಲ್ಲ. ಆತ್ಮವು ಆತ್ಮಸ್ವರೂಪ ಶುದ್ಧವಾದದ್ದೇ. ಅದಕ್ಕೆ ಏನು ದೋಷ ಬಂದಿದೆ ಅಂತ ಹೇಳಿದ್ರೆ ಪ್ರಾಚೀನ ಕರ್ಮವಾಸನೆ ಅನ್ನೋದು ಇದೆಯಲ್ಲ, ಅದು ಒಂದು ದೋಷ. ಅದಕ್ಕೆ ಅದು ನಾಶವಾಗೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಯೋಗಿಗಳು. ಕಾಯೇನ ಮನಸಾ ಬುದ್ಧಿಯ ಕೇವಲೈ ಇಂದ್ರಿಯೈರಪಿ ಕಾಯ ಮನೋಬುದ್ಧಿ ಇಂದ್ರಿಯ ಸಾಧ್ಯಂ ಕರ್ಮ. ಇದರಿಂದ ಇವುಗಳಿಂದ ಮಾಡಲ್ಪಡುವಂತಹ ಕರ್ಮ ಸ್ವರ್ಗಾದಿ ಫಲ ಸಂಗಂ ತ್ಯಕ್ವಾ. ಈ ಕರ್ಮಗಳನ್ನು ಇವುಗಳಿಂದ ಮಾಡಲ್ಪಡುವಂತಹ ಕರ್ಮ, ಇವುಗಳಿಂದ ಸಾಧ್ಯವಾದ ಕರ್ಮ. ದೇಹವನ್ನು ಉಪಯೋಗಿಸಿಯೇ ಕರ್ಮ ಮಾಡ್ತಾರೆ. ಆದ್ದರಿಂದ ದೇಹದಿಂದಲೇ ಸಾಧ್ಯವಾದದ್ದು, ಮನಸ್ಸಿಂದಲೇ ಸಾಧ್ಯವಾದದ್ದು. ಬುದ್ಧಿ ಅಂದರೆ ನಿಶ್ಚಯ ಅಂತ, ಸಂಕಲ್ಪ, ನಿಶ್ಚಯ, ದೃಢ ನಿಶ್ಚಯ, ಅಧ್ಯವಸಾಯ ಅಂತ ಹೇಳೋದು. ಅದು ಮನಸ್ಸಿನ ಒಂದು ವ್ಯಾಪಾರ ವಿಶೇಷ. ಬುದ್ಧಿಯಿಂದಲೂ ಇಂದ್ರಿಯಗಳಿಂದಲೂ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ, ಅದರಿಂದಲೇ ಸಾಧ್ಯವಾಗುತ್ತೆ ಕರ್ಮಗಳೆಲ್ಲ. ಆ ಕರ್ಮಗಳನ್ನು ಸ್ವರ್ಗಾದಿ ಫಲ ಸಂಗಂ, ಸ್ವರ್ಗ ಮೊದಲಾದವುಗಳ ಫಲಗಳ ಸಂಘವನ್ನು ತ್ಯಕ್ತ್ವ ಎಲ್ಲ ಬಿಟ್ಟು ಬಿಟ್ಟು ಯೋಗಿನಃ ಆತ್ಮವಿಶುದ್ಧಯೇ ಕುರ್ವಂತಿ. ತಮ್ಮ ಶುದ್ಧಿಗಾಗಿ, ಆತ್ಮದ ಶುದ್ಧಿಗಾಗಿ ಮಾಡ್ತಾರೆ. ಆತ್ಮ ಶುದ್ಧಿ ಅಂದರೆ ಆತ್ಮಕ್ಕೆ ಇರುವ ದೋಷವೇನು? ಆತ್ಮಗತ ಪ್ರಾಚೀನ ಕರ್ಮಬಂಧ ವಿನಾಶಾಯ ಕುರುವಂತಿ. ಅದುವೇ ಇದಕ್ಕೆ ದೋಷ. ಪ್ರಾಚೀನ ಬಂಧ ಇದೆಯಲ್ಲ, ಪ್ರಾಚೀನ ಕರ್ಮಬಂಧ, ಅದನ್ನು ನಾಶಪಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಕರ್ಮಗಳನ್ನು ಮಾಡ್ತಾರವರು. ಮಾಡಿದ್ರೆ ಆಮೇಲೆ ಅವರಿಗೆ ಆತ್ಮಾವಲೋಕನ ಪ್ರಾಪ್ತಿಯಾಗುತ್ತೆ. ಇದೆಲ್ಲ ಪ್ರತಿಬಂಧಕ. ಇದು ಅದನ್ನು ನಾಶಪಡಿಸುವುದಕ್ಕೋಸ್ಕರ ಏವ ಮುಕ್ತಾರ್ಥ ದೃಢೀಕರಣಾಯ ಶಿಷ್ಟಾಚಾರ ಸಿದ್ಧತಾ ಉಚ್ಯತೆ. ಶಿಷ್ಟಾಚಾರ ಸಿದ್ಧವಾದದ್ದು, ಪ್ರಸಿದ್ಧರಾದ ಒಳ್ಳೆ ಧರ್ಮಜ್ಞರು, ಧರ್ಮವನ್ನು ತಿಳಿದವರು, ಅವರು ಆಚರಣೆ ಮಾಡೋದು ಹೀಗೆ ಮಾಡ್ತಾರೆ ಅನ್ನೋ ಉದಾಹರಣೆ ಒಂದು ಹೇಳಿದ್ರೆ ಪ್ರಮಾಣ, ಅದು ಪ್ರಮಾಣವಾಗುತ್ತೆ. ಕಾಯೇನ ಬುದ್ಧಿ ಹತ್ರ ಕೃತಿ ಅಧ್ಯವಸಾಯ, ಕಾರ್ಯ ಮಾಡುವುದಕ್ಕೆ ದೃಢ ನಿಶ್ಚಯ. ಅಧ್ಯವಸಾಯ ಅಂದರೆ ದೃಢ ನಿಶ್ಚಯ, ಸಂಕಲ್ಪ ಅಂತ ಹೇಳೋದು. ಅದು ಮನಸ್ಸಿನ ಒಂದು ವ್ಯಾಪಾರ ವಿಶೇಷ. ಕೇವಲೈಹಿ ಇತಿ ಕರ್ತೃತ್ವಾಭಿಮಾನ ತ್ಯಾಗ ವಿವಕ್ಷಿತ. ಕೇವಲೈಹಿ ಇಂದ್ರಿಯೈರಪಿ ಅಂತ ಹೇಳುವಾಗ ಕೇವಲ ಇಂದ್ರಿಯಗಳಿಂದ ಅಂತ ಹೇಳಿದ್ರೆ ಕರ್ತೃತ್ವ ತ್ಯಾಗ, ಕರ್ತೃತ್ವಾಭಿಮಾನವನ್ನು ಬಿಟ್ಟು ಅಂತ ಅರ್ಥ. ನಾನು ಮಾಡ್ತಿಲ್ಲ, ಕೇವಲ ಇಂದ್ರಿಯಗಳು ಮಾತ್ರವೇ ಮಾಡ್ತಾ ಇದೆ, ನಾನು ಮಾಡ್ತಿಲ್ಲ ಅನ್ನುವ ಬುದ್ಧಿಯಿಂದ ಹೀಗೆ ಮಾಡ್ತಾರಪ್ಪ. ಹಿಂದಿನ ಶ್ಲೋಕದಲ್ಲಿ ಉಪದೇಶ ಮಾಡಿ ಅವುಗಳಲ್ಲಿ ಆರೋಪಣೆ ಮಾಡಿ ಮಾಡು, ನಾನು ಮಾಡ್ತಿಲ್ಲ ಅಂತ ಯೋಗಿಗಳು ಹೀಗೆ ಮಾಡ್ತಾರೆ. ಇವುಗಳಲ್ಲಿಯೇ ಆರೋಪಣೆ ಮಾಡಿ ಅವುಗಳೇ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಮಾಡ್ತಾರೆ, ಸಂಘ ಫಲದಲ್ಲಿ ಆಶೆಯನ್ನು ಬಿಟ್ಟು. ಅಥವಾ ಮಮತ್ವ ಬುದ್ಧಿ ವಿಷಯತಾರಹಿತೈ, ನನ್ನದು ಅನ್ನೋದನ್ನು ಬಿಟ್ಟು ಕೇವಲೈಹಿ ಇಂದ್ರಿಯೈಹಿ ಅನ್ನೋದು ಅರ್ಥ. ತದಾ ಕಾಯೇನ ಇತ್ಯಾದವು ಕೇವಲೇನ ಇತ್ಯಾದಿ ಪರಿಣಾಮ್ಯಂ. ಕಾಯೇನ ಅಂತ ಹೇಳುವಾಗ ಕೇವಲ ಇಂದ್ರಿಯೈರಪಿ, ಕಾಯೇನ ಕೇವಲೈಹಿ ಇಂದ್ರಿಯೈರಪಿ ಅಂತ ಹೇಳಿದ್ರೆ ಆವಾಗ ಕೇವಲೇನ ಇತ್ಯಾದಿ ಪರಿಣಾಮ್ಯಂ ಅಂತ ಹೇಳಿದ್ರು. ಕಾಯೇನ ಅದರಲ್ಲಿಯೂ ಕೂಡ ಕೇವಲ ಕಾಯೇನ, ಕೇವಲ ಕಾಯೇನ, ಕೇವಲ ಇಂದ್ರಿಯಾದೈಹಿ ಅಂತ ಹೇಳ್ಬಿಟ್ಟು ಇಂದ್ರಿಯೈಹಿ. ಯದ್ವಾ ಕಾಯಶಬ್ದೇನ ಕರ್ಮೇಂದ್ರಿಯ ವರ್ಗಸ್ಯಾಪಿ, ಕರ್ಮೇಂದ್ರಿಯ ವರ್ಗವು ಕೂಡ ಲಕ್ಷಣೆಯ ಸಂಗ್ರಹಣಾತ್. ಕಾಯ ಶಬ್ದದಿಂದಲೇ ಕರ್ಮೇಂದ್ರಿಯವು ಹೇಳಲ್ಪಟ್ಟಿದೆ, ಹಾಗೆಯೂ ಹೇಳಬಹುದು ಲಾಕ್ಷಣಿಕವಾಗಿ. ಕಾಯ ಶಬ್ದದಲ್ಲಿಯೇ ಕರ್ಮೇಂದ್ರಿಯಗಳು, ಕೈ ಕಾಲು ಮೊದಲಾದ್ದೆಲ್ಲ ಸೇರಿಸಬಹುದು. ಸೇರಿಸೋದ್ರಿಂದ ಕೇವಲ ಈ ಇಂದ್ರಿಯ ಈ ಅನ್ನೋದು ಜ್ಞಾನೇಂದ್ರಿಯಗಳನ್ನು ತಿಳಿಸುತ್ತೆ ಅಂತ ಒಂದು ಅರ್ಥ ಮಾಡ್ತಾರೆ. ಇಲ್ಲಿ ಜ್ಞಾನೇಂದ್ರಿಯಗಳನ್ನು ಹೇಳ್ಕೊಳ್ಬೋದು. ಕೇವಲ ಈ ರೀತಿ ಜ್ಞಾನೇಂದ್ರಿಯಾಣಿ ಉಚ್ಯಂತೆ. ತೇಷಾಂಚ ಕೇವಲತ್ವ ವಚನಾದಾದಿ ಕರ್ಮ ರಹಿತತ್ವ. ಕೇವಲ ಇಂದ್ರಿಯೈಹಿ ಅಂದರೆ ಶ್ರವಣ, ಮತ್ತು ಚಕ್ಷುಸಿನ ಕಾರ್ಯ, ನೋಡೋದು, ಕೇಳೋದು ಮೊದಲಾದ ಕೆಲಸಗಳು, ಅದು ಮಾತ್ರವೇ ಹೊರತು ಈ ಕರ್ಮೇಂದ್ರಿಯಗಳು ಮಾಡುವ ಕೆಲಸ ಇಲ್ಲದೇ ಇರೋದು. ಕೇವಲ ಈ ಇಂದ್ರಿಯೈಹಿ ಅಂದರೆ ಕೇವಲ ಜ್ಞಾನೇಂದ್ರಿಯಗಳಿಂದ ಅಂತ ಹೇಳುವಾಗ
ಕೇವಲ ಈ ಇಂದ್ರಿಯಯಿಂದಲೇ ಜ್ಞಾನೇಂದ್ರಿಯಗಳು ಅಂತ ಅರ್ಥ. ಜ್ಞಾನೇಂದ್ರಿಯಗಳು ಮಾಡುವ ಕೆಲಸ ದರ್ಶನ, ಶ್ರವಣ ಮೊದಲಾದದ್ದು. ಅವುಗಳು ಮಾತ್ರ ಅದಕ್ಕೆ ಧರ್ಮಶ್ರುತೋವಾ ದೃಷ್ಟೋವಾ ಇತ್ಯಾದಿಕಂ ಸೂಚಿತಂ ಭವತಿ. ಇಲ್ಲಿ ಹೇಳುವಾಗ ಧರ್ಮಶ್ರುತೋವಾ ದೃಷ್ಟೋವಾ, ಇದು ಶ್ರವಣ, ದರ್ಶನ, ಧರ್ಮವನ್ನು ನೋಡೋದು, ದರ್ಶನ ಮಾಡೋದು, ಇದೆಲ್ಲ ಒಬ್ಬನ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ ಅಂತ ಹೇಳಿದೆ. ಅದನ್ನು ಮಾಡ್ತಾರೆ. ಅದನ್ನು ಕೂಡ ಯಾವುದೇ ಮಾಡಿದ್ರು ಇವರು ಸಂಗಂ ತ್ಯಕ್ತ್ವ ಕರ್ಮ ಕುರುವಂತಿ ಯೋಗಿನಃ ಆತ್ಮಶುದ್ಧಯೇ ಅಂತ ಹೇಳಿದೆ. ಇಂದ್ರಿಯಗಳು, ಶ್ರೋತ್ರೇಂದ್ರಿಯ ಮೊದಲಾದವುಗಳ ಅವುಗಳ ಕಾರ್ಯಗಳನ್ನು ಅಂತ ಅರ್ಥ. ಅವುಗಳಿಂದ ಮಾಡಲ್ಪಡುವಂತಹ ಕರ್ಮಗಳು, ಅದನ್ನು ಕೂಡ ಸ್ವರ್ಗಾದಿ ಫಲಸಂಗವನ್ನು ಕೂಡ ತ್ಯಾಗ ಮಾಡಿ, ಅಂದರೆ ಕರ್ತೃತ್ವ ತ್ಯಾಗ, ಅದರಲ್ಲಿ ಆಸೆ ಇಲ್ಲದೆ ಕಾಯ ಮನಸ್ಸು ಬುದ್ಧಿಯಿಂದ ಮಾಡುವ ಕರ್ಮಗಳನ್ನು ತ್ಯಾಗ ಮಾಡೋದು ಅಂದರೆ ಏನರ್ಥ ಅಂತ ಹೇಳಿದ್ರೆ, ನನಗೆ ಇಲ್ಲ ಆ ಕರ್ತೃತ್ವ ಅನ್ನುವ ಬುದ್ಧಿಯಿಂದ ಮಾಡಬೇಕು. ಮಮತಾ ಮತ್ತು ಕರ್ತೃತ್ವ ತ್ಯಾಗಗಳು ಅದರಲ್ಲಿ ಹೇಳಿರೋದು ಕರ್ತೃತ್ವಾಭಿಮಾನ ತ್ಯಾಗ, ಮಮತ್ವ ಬುದ್ಧಿ ವಿಷಯತ ರಹಿತೈ, ಎರಡೂ ಹೇಳ್ಬೋದು ಅರ್ಥ ಅಂತ ಹೇಳಿ. ಆತ್ಮಶುದ್ಧೇ ಅತ್ರೈವ ಫಲತೆಯ ನಿರ್ದೇಶಾತ್. ಅದರಿಂದ ಇಲ್ಲಿ ಸಂಗಮ್ ತ್ಯಕ್ತ್ವ ಅಂದರೆ ಫಲದಲ್ಲಿ ಸ್ವರ್ಗಾದಿ ಫಲ ಸಂಗಮ್ ತ್ಯಕ್ತ್ವ ಅಂತ ಹೇಳಿದ್ರು. ಯಾವ ಫಲವೂ ಬೇಡವೆ ಅಂದರೆ ಕರ್ಮಯೋಗ ಮಾಡುವವನಿಗೆ ಒಂದು ಫಲ ಬೇಕು. ಏನು ಅಂತ ಹೇಳಿದ್ರೆ ಅವನಿಗೆ ಆತ್ಮಶುದ್ಧಿ ಬೇಕು. ಆತ್ಮಾವಲೋಕನಕ್ಕೋಸ್ಕರವೇ ಮಾಡ್ತಾ ಇರೋದು ಕರ್ಮವನ್ನು. ಕರ್ಮಯೋಗ ಅದನ್ನು ಬಿಡೋದಿಲ್ಲ ಅವನು. ಆದ್ದರಿಂದ ಆತ್ಮಶುದ್ಧೇ ಅತ್ರೈವ ಫಲತೆಯ ನಿರ್ದೇಶಾತ್, ಆತ್ಮಶುದ್ಧಿಯೇ ಇಲ್ಲಿ ಫಲ ಅಂತ ಹೇಳಿರೋದ್ರಿಂದ ನಿಷ್ಫಲ ಪ್ರವೃತ್ತಿ ಅಯೋಗಾಚ ಸ್ವರ್ಗಾದಿ ಫಲ ಸಂಗಮಿತ್ಯುಕ್ತಂ. ನಿಷ್ಫಲ ಫಲವಿಲ್ಲದೆ ಹೋದರೆ ಪ್ರವೃತ್ತಿಯೇ ಇಲ್ಲದೆ ಇರಬಹುದು. ಆದ್ದರಿಂದ ಸ್ವರ್ಗಾದಿ ಫಲಸಂಗಮ್ ಅಂದರು, ಸ್ವರ್ಗವೇ ಮೊದಲಾದ ಫಲಸಂಗಗಳು ಹೇಳಿರೋದ್ರಿಂದ ಆತ್ಮಶುದ್ಧಿ ಬೇಕು ಇವನಿಗೆ. ಅದಕ್ಕೋಸ್ಕರ ಮಾಡ್ತಾರೆ ಅಂತ ಅರ್ಥ. ಅದನ್ನು ಬಿಟ್ಟಿಲ್ಲ ಇವನು. ಶುದ್ಧಿರಿಹಿ ಕೇನಚಿತ್ ದೂಷಿತಸ್ಯ ಅಪೇಕ್ಷಿತ. ಶುದ್ಧಿ ಅಂತ ಹೇಳಿರೋದ್ರಿಂದ, ಶುದ್ಧಿ ಅನ್ನೋದು ಯಾವುದಕ್ಕೆ ಬೇಕು ಅಂದರೆ ದೋಷವಿರುವುದಕ್ಕೆ ಶುದ್ಧಿ ಬೇಕು. ದೋಷವೇ ಶುದ್ಧವಾಗೇ ಇರೋದಕ್ಕೆ ಶುದ್ಧಿ ಬೇಕಾಗಿಲ್ಲ. ದೋಷವಾಗಿರೋದಕ್ಕೆ ದೋಷ ಇದ್ದರೆ ಶುದ್ಧಿ ಮಾಡಬೇಕು. ದೋಷ ಯಾವುದು ಅಂತ ಹೇಳಿದ್ರೆ ಹೇಳ್ತಾರೆ, ಸ್ವತಃ ಶುದ್ಧಸ್ಯ ಆತ್ಮನಃ, ಸ್ವತಃ ಶುದ್ಧನಾದ ಆತ್ಮನಿಗೆ ಅನಾದಿಕಾಲ ಕೃತ ಕೃತಂ ಆತ್ಮತತ್ವ ಸಾಕ್ಷಾತ್ಕಾರ ವಿರೋಧಿ, ಆತ್ಮತತ್ವ ಸಾಕ್ಷಾತ್ಕಾರಕ್ಕೆ ವಿರೋಧಿಯಾದ ಕರ್ಮ ಇತಿ ಅಭಿಪ್ರಾಯೇಣ ಆತ್ಮಗತ ಅಂತ ಹೇಳಿದ್ರು. ಆತ್ಮಗತ ಪ್ರಾಚೀನ ಕರ್ಮ ಬಂಧ ವಿನಾಶಾಯ. ಆ ಪ್ರಾಚೀನ ಕರ್ಮ ಬಂಧವೇ ಇದಕ್ಕೆ ದೋಷ. ಅದರ ನಾಶಕ್ಕೋಸ್ಕರ ಅದರಿಂದ ಆತ್ಮನಿಗೆ ಶುದ್ಧಿ ಬರುತ್ತೆ, ಅದುವೇ ದೋಷ. ಅದಕ್ಕೋಸ್ಕರ ಈ ರೀತಿ ಕರ್ಮವನ್ನು ಮಾಡ್ತಾರೆ. ಸಂಘವನ್ನು ಬಿಟ್ಟು ಕರ್ಮಗಳನ್ನೆಲ್ಲ ಅವುಗಳಲ್ಲಿ ಆರೋಪಣೆ ಮಾಡ್ತಾರೆ ಅಂತ ಹೇಳಿರೋದು. ಇಲ್ಲಿ ಕರ್ತೃತ್ವವನ್ನು ಅವುಗಳಲ್ಲಿ ತ್ಯಾಗ ಮಾಡಬೇಕು. ಹಾಗೆ ಮಾಡ್ತಾನೆ ಒಬ್ಬ, ಹಾಗೆ ಮಾಡಿದವನೇ ಫಲವನ್ನು ಪಡೆದುಕೊಳ್ತಾನೆ ಅಂತ ಹೇಳಿ ಆತ್ಮಾವಲೋಕನವನ್ನು ಪಡೆದುಕೊಳ್ತಾನೆ ಅಂತ ಫಲವು ಮುಂದೆ ಹೇಳಲ್ಪಡುತ್ತೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕಿ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಇಲ್ಲಿ ಈ ರೀತಿ ಕರ್ಮಗಳನ್ನು ಮಾಡುವವರಿಗೆ ಬರುವ ಫಲ, ಮಾಡದೇ ಇರೋರಿಗೆ ಏನು ದೋಷ, ಅದು ಈ ಶ್ಲೋಕದಲ್ಲಿ ಹೇಳಲ್ಪಡುತ್ತೆ. ಯುಕ್ತ ಅಂದರೆ ಇವನು ಯಾವ ಒಂದು ಕರ್ಮಯೋಗದಲ್ಲಿಯೇ ಪ್ರಯುಕ್ತನಾಗಿರುವವನು, ಯೋಗವನ್ನು ಮಾಡ್ತಾ ಇರುವವನು, ಅಂತಹವನು ಕರ್ಮಫಲಂ ತ್ಯಕ್ತ್ವಾ, ಕರ್ಮಫಲಗಳನ್ನೆಲ್ಲ ಬಿಟ್ಟು ಶಾಂತಿಮಾಪ್ನೋತಿ ನೈಷ್ಠಿಕೀಂ, ಸ್ಥಿರವಾದ ಶಾಂತಿಯನ್ನು ಪಡೆದುಕೊಳ್ತಾನೆ. ಆತ್ಮಾವಲೋಕನ ಅನುಭವ ಅದುವೇ ಅದು. ಅಯುಕ್ತ ಕಾಮಕಾರೇಣ ಫಲದಾಶೆಯಿಂದಲೇ ಮಾಡಲ್ಪಡುತ್ತೆ ಎಲ್ಲವೂ, ಕಾಮದಿಂದ. ಫಲೇ ಸಕ್ತ, ಫಲದಲ್ಲಿ ಆಸಕ್ತನಾಗಿ ಅದರಲ್ಲಿಯೇ ಸಂಘ ಏರ್ಪಟ್ಟು ಅವನಿಗೆ ಕಟ್ಟಲ್ಪಡ್ತಾನೆ. ನಿಬದ್ಧತೆ, ಸಂಸಾರದಲ್ಲಿಯೇ ಇರ್ತಾನೆ ಅವನು. ಯುಕ್ತ ಅಂತ ಹೇಳಿದ್ರೆ ಆತ್ಮ ವ್ಯತಿರಿಕ್ತ ಫಲೇಶು ಅಚಫಲ. ಅದರಿಂದ ಬೇರೆ ಫಲಗಳಲ್ಲಿ ಚಾಪಲ್ಯವಿಲ್ಲ, ಇಷ್ಟವಿಲ್ಲ ಅವನಿಗೆ. ಬೇರೆ ಫಲಗಳಲ್ಲಿ ಆತ್ಮನನ್ನು ಬಿಟ್ಟು ಬೇರೆ ಫಲಗಳಲ್ಲಿ ಆಸಕ್ತಿ ಇಲ್ಲದವನು. ಆತ್ಮೈಕ ಪ್ರವಣ ಕರ್ಮಫಲಂ ತ್ಯಕ್ತ್ವಾ, ಕರ್ಮಫಲವನ್ನೆಲ್ಲ ಬಿಟ್ಟು ಕೇವಲಂ ಆತ್ಮಶುದ್ಧಯೇ ಕರ್ಮ ಅನುಷ್ಠಾಯ, ಆತ್ಮಶುದ್ಧಿಗೋಸ್ಕರವೇ ಕರ್ಮಗಳನ್ನು ಮಾಡಿ ನೈಷ್ಠಿಕೀಂ ಶಾಂತಿ ಮಾಪ್ನೋತಿ,
ಸ್ಥಿರವಾದ ಆತ್ಮಾನುಭವ ರೂಪಾಂ ನಿರ್ವೃತಿಮಾಪ್ನೋತಿ. ಪ್ರತಿಬಂಧಕಗಳು ಹೋದರೆ ಫಲ ಬರುತ್ತೆ ಅವನಿಗೆ. ಆದ್ದರಿಂದ ಇವನಿಗೆ ನೈಷ್ಠಿಕೀಂ ಶಾಂತಿ ಮಾಪ್ನೋತಿ. ಸ್ಥಿರವಾದದ್ದು ನಿಷ್ಠಾ ಅಂತ ಹೇಳಿದ್ರೆ ನಿತರಾಂ ಸ್ಥಿತಿ ಅಂತ. ಸ್ಥಿರವಾದದ್ದು ಒಂದು ಸ್ಥಿತಿ, ಅದು ಸ್ಥಿರಾಂ ಆತ್ಮಾನುಭವ ರೂಪಾಂ ನಿರ್ವೃತಿಂ, ಆ ಆನಂದವನ್ನು ಪಡೆದುಕೊಳ್ತಾನೆ, ಫಲವನ್ನು. ಅಯುಕ್ತ ಆತ್ಮ ವ್ಯತಿರಿಕ್ತ ಫಲೇಶು ಚಪಲ ಆತ್ಮಾವಲೋಕನ ವಿಮುಖ. ಆತ್ಮಾವಲೋಕನದಿಂದ ವಿಮುಖನಾದವನು ಕಾಮಕಾರೇಣ, ಕಾಮದಿಂದ ಮಾಡಿಸಲ್ಪಡೋದರಿಂದ ಅವನು ಆ ಆಶೆಯಿಂದ ಮಾಡಿರ್ತಾನೆ. ಕಾಮಕಾರೇಣ ಫಲೇ ಸಕ್ತ ಕರ್ಮಾಣಿ ಕುರ್ವನ್ ನಿತ್ಯಂ ಕರ್ಮ ಕರ್ಮಭಿಃ ಬದ್ಧತೆ. ನಿಬದ್ಧತೆಗೆ ನಿತ್ಯಂ ಅಂತ ಹೇಳಿದ್ರು ಅರ್ಥವನ್ನು. ಅಲ್ಲಿ ನೀ ಅನ್ನೋ ಉಪಸರ್ಗಕ್ಕೆ ಅನೇಕ ಅರ್ಥಗಳು ಹೇಳೋಕ್ಕೆ ಸಾಧ್ಯ. ನಿಬದ್ಧತೆ ಅಂದರೆ ಬಲವಾಗಿ, ಅಂದರೆ ಎಂದಿಗೂ ಸಂಸಾರದಲ್ಲಿಯೇ ಇರ್ತಾನೆ ಅನ್ನುವ ಅರ್ಥ. ಅಲ್ಲಿ ನಿತ್ಯ ಸಂಸಾರಿ ಭವತಿ ಅಂದರು, ಬಹಳ ಕಾಲ ಸಂಸಾರದಲ್ಲಿಯೇ ಇರ್ತಾನವನು. ಅತಃ ಫಲಸಂಗರಹಿತ, ಫಲದಲ್ಲಿ ಆಸಕ್ತಿ ಇರುವವರೆಗೂ ಸಂಸಾರವೇ ಅವನಿಗೆ. ಆದ್ದರಿಂದ ಅವನಿಗೆ ನಿತ್ಯ ಸಂಸಾರಿ ಅಂತ ಹೇಳಿ. ನಿಬದ್ಧತೆ ಅಂದರೆ ಎಲ್ಲಿವರೆಗೂ ಆಸೆ ಇದೆಯೋ ಅಲ್ಲಿವರೆಗೂ ಸಂಸಾರದಲ್ಲಿಯೇ ಇರ್ತಾನೋ, ಅದು ಹೋದ ಮೇಲೆ ಅವನಿಗೆ ಉದ್ಧಾರ ಆಗ್ತಾನೆ. ಆದ್ದರಿಂದ ನಿತ್ಯ ಸಂಸಾರಿ ಭವತಿ ಎಂದರು. ಕರ್ಮಸಂಗರಹಿತ ಇಂದ್ರಿಯಾಕಾರೇಣ ಪರಿಣತಾಯಾಮ್ ಪ್ರಕೃತೌ, ಇಂದ್ರಿಯಾಕಾರದಿಂದ ಪ್ರಕೃತವಾದ ಪರಿಣಾಮ ಹೊಂದಿದ ಪ್ರಕೃತಿಯಲ್ಲಿ ಕರ್ಮಾಣಿ ಸನ್ಯಸ್ಯ. ಹಿಂದಿನ ಶ್ಲೋಕದ ಅರ್ಥ ಅದರಲ್ಲಿ ಹೇಳಿದ್ದು, ಕರ್ಮಗಳನ್ನೆಲ್ಲ ಚೆನ್ನಾಗಿ ತ್ಯಾಗ ಮಾಡಿ ಆತ್ಮನಃ ಬಂಧ ಮೋಚನಾಯ ಏವ, ಆತ್ಮನ ಬಂಧ ಬಿಡಿಸ್ಕೊಳ್ಳೋದಕ್ಕೆ ಕರ್ಮಾಣಿ ಕುರ್ವತಿ ಅಂತ ಹೇಳಿ ಪ್ರತ್ಯುಕ್ತಂ ಭವತಿ. ಆದ್ದರಿಂದ ಇವನು ಫಲಸಂಗರಹಿತನಾಗಿ ಇಂದ್ರಿಯಾಕಾರದಲ್ಲಿ ಪರಿಣಾಮ ಹೊಂದಿರುವ ಪ್ರಕೃತಿಯಲ್ಲಿ ಕರ್ಮಗಳನ್ನೆಲ್ಲ ತ್ಯಾಗ ಮಾಡಿ ಆತ್ಮನ ಬಂಧ ಮೋಚನೆಗೋಸ್ಕರ ಕರ್ಮಗಳನ್ನು ಮಾಡ್ತಾನೆ. ಇದು ಒಂದೇ ಕರ್ಮವು ಎರಡು ವಿಧವಾಗಿ ಹೇಳಿತು ಇಲ್ಲಿ, ಯುಕ್ತ ಅಯುಕ್ತ ಅಂತ ಹೇಳಿಬಿಟ್ಟು. ಯುಕ್ತ ಅಯುಕ್ತ ಕರ್ಮಗಳು ಒಂದೇ ಮಾಡ್ತಾರೆ ಇಬ್ಬರು. ಕರ್ಮ ಒಂದೇ ಮಾಡಿದ್ರು ವಿನಿಯೋಗ ಪೃಥಕ್ತ್ವ ಅಂತ ಮೀಮಾಂಸಾ ನ್ಯಾಯ. ಒಂದೇ ಕರ್ಮವನ್ನು ಅನೇಕ ಫಲಗಳಿಗೆ ಉಪಯೋಗಿಸಬಹುದು, ವಿನಿಯೋಗ ಮಾಡ್ಕೊಳ್ಬಹುದು. ಹೇಗೆ ಅಂದರೆ ಸಂಕಲ್ಪದಿಂದ ಭೇದವಾಗುತ್ತೆ. ಸಂಕಲ್ಪ ಹೇಗೆ ಮಾಡಿದ್ರೆ ಹಾಗೆ ಫಲ ಬರುತ್ತೆ. ಒಂದೇ ಕರ್ಮ ಇಬ್ಬರು ಮಾಡಿದ್ರು, ಒಬ್ಬನು ಫಲದ ಆಸೆ ಇಲ್ಲದೆ ಭಗವದಾರಾಧನೂಪವಾಗಿ ಮಾಡ್ತಾನೆ, ಇನ್ನೊಬ್ಬನು ಫಲದಲ್ಲಿ ಆಸೆ ಇಟ್ಟು ಮಾಡ್ತಾನೆ. ಹೀಗೆ ಮಾಡಿದ್ರೆ ಅವನಿಗೆ ಬೇರೆ ಫಲ, ಇವನಿಗೆ ಬೇರೆ ಫಲ. ಆದ್ದರಿಂದ ಕರ್ಮ ಮಾತ್ರ ಒಂದೇ ಮಾಡ್ತಾ ಇದ್ದಾರೆ ಇಬ್ಬರು. ವಿನಿಯೋಗ ಪೃಥಕ್ತ್ವ ಅಂತ ಹೆಸರು. ಅಭಿಸಂಧಿ ಭೇದದಿಂದ ಫಲ ಭೇದವಾಗುತ್ತೆ. ಹೇಗೆ ಸಂಕಲ್ಪ ಮಾಡ್ತಾನೋ ಅದಕ್ಕೆ ಮೇಲೆ ಹೋಗುತ್ತೆ ಕರ್ಮಫಲ. ಆದ್ದರಿಂದ ಸಂಕಲ್ಪವೇ ಬಹಳ ಮುಖ್ಯವಾದ ಭಾಗ ಕರ್ಮಗಳಲ್ಲಿ. ನಾವು ಮಾಡುವ ಎಲ್ಲ ಕರ್ಮದಲ್ಲಿಯೂ ಹಾಗೆಯೇ ಸಂಕಲ್ಪವೇ ಬಹಳ ಪ್ರಧಾನವಾದುದು. ಏಕಸ್ಯೈವ ಕರ್ಮಣಃ ಬಂಧ ಹೇತುತ್ವಂ ಮೋಕ್ಷ ಹೇತುತ್ವಂಚ. ಬಂಧಕ್ಕೆ ಕಾರಣವೂ ಆಗುತ್ತೆ ಒಂದೇ ಕರ್ಮ, ಮೋಕ್ಷಕ್ಕೂ ಕಾರಣವಾಗುತ್ತೆ. ಫಲಸಂಗ ತದಭಾವಾದಿ ರೂಪ ಸಹಕಾರಿ ವಿಶೇಷಾತ್ ಯುಜ್ಯತೆ. ಅದರಿಂದ ಫಲಸಂಗ ಮತ್ತು ಅದರ ಅಭಾವ, ಫಲಸಂಗವಿರೋದು ಇಲ್ಲದೇ ಇರೋದು, ಇದು ಸಹಕಾರಿ ಕಾರಣ. ಇದು ಫಲಸಂಗದ ಆಸೆ ಇದ್ದರೆ ಅದರ ಸಹಕಾರದಿಂದ ಫಲ ಕೊಡುತ್ತೆ ಆ ಕರ್ಮ, ಇಲ್ಲದೆ ಹೋದರೆ ಕೊಡೋದಿಲ್ಲ ಅದು. ಆದ್ದರಿಂದ ಇದೊಂದು ಸಹಕಾರಿ ವಿಶೇಷ ಅಂತ ಹೇಳಿದೆ, ಸಹಕಾರಿ ಕಾರಣ. ಯುಜ್ಯತೆ ಇತಿ ಇಮಮರ್ಥಂ ವಿಶದೇತಿ ಯುಕ್ತ ಇತಿ ಶ್ಲೋಕೇನ. ಯುಕ್ತ ಶಬ್ದೇನ ಸಮಾಹಿತ ಚೇತಸ್ತ್ವಂ ಉಚ್ಯತೆ. ಮನಸ್ಸು ಒಳ್ಳೆ ಅವನ ನಿಯಮನದಲ್ಲಿ ಇದೆ, ಸಮಾಹಿತ ಶಾಂತವಾಗಿರೋದು, ಶಾಂತ ಮನಸ್ಸು. ಶಾಂತಿ ಮಾಪ್ನೋತಿ ಅಂತ ಹೇಳೋದ್ರಿಂದ ಯುಕ್ತ ಅನ್ನೋದು ಶಾಂತಿ ಅಂತ ಹೇಳೋದು ಸಮಾಹಿತ ಮನಸ್ಸು. ಶಾಂತಿ ಅನ್ನೋದು ಅಂತರಿಂದ್ರಿಯದ ನಿಯಮನ. ಆದ್ದರಿಂದ ಇದು ಶಾಂತೋ ದಾಂತಹ ಉಪರತಃ ಅಂತ ಹೇಳಿದಾಗ ದಾಂತಹ ಅನ್ನೋದು ಬಹಿರಿಂದ್ರಿಯ, ಒಳಗಡೆ ಇಂದ್ರಿಯ ಎಲ್ಲವೂ ಹೇಳಲ್ಪಡುತ್ತೆ. ಹೀಗೆ ಇಲ್ಲಿ ಶಾಂತಿ ಅಂತ ಹೇಳಿರೋದು ಸಮಾಹಿತ ಚೇತಸ್ತ್ವಂ. ತಚ್ಚ ಅತ್ರ ಫಲಾಂತರ ವಿರಕ್ತಿಪೂರ್ವಕಂ ಪ್ರಾವಣ್ಯಮೇವ. ಬೇರೆ ಫಲಗಳಲ್ಲಿ ಆಶೆ ಇಲ್ಲದೆ ಆತ್ಮನಲ್ಲಿಯೇ ಇಚ್ಛೆ ಹೊಂದಿರುವಂತಹದ್ದು. ವ್ಯಂಜನಾಯ ಆತ್ಮ ವ್ಯತಿರಿಕ್ತೇತಿ ಇತ್ಯಾದಿ ಉಕ್ತಂ. ಕರ್ಮಫಲಂ ತ್ಯಕ್ತ್ವಾ ಇತಿ ವಚನಾತ್ ಕರ್ಮಸ್ವರೂಪ ಅನುಷ್ಠಾನಂ ಪೂರ್ವೋಕ್ತಂ ಇಹ ಅರ್ಥಸಿದ್ಧಂ ದರ್ಶಿತಂ. ಯುಕ್ತ ಕರ್ಮಫಲಂ ತ್ಯಕ್ತ್ವ, ಕರ್ಮ ತ್ಯಕ್ತ್ವ ಅಲ್ಲ, ಕರ್ಮವನ್ನು ಬಿಡೋದಿಲ್ಲ. ಕರ್ಮಫಲಂ ತ್ಯಕ್ತ್ವ, ಕರ್ಮದಲ್ಲಿ ಫಲವನ್ನು ಬಿಡ್ತಾನಷ್ಟೇ ಹೊರತು ಕರ್ಮ ಮಾಡಬೇಕು ಅವನು. ಸ್ವರೂಪ ಅನುಷ್ಠಾನ ಇದ್ದೇ ಇದೆ. ಕರ್ಮ ಸ್ವರೂಪ ಅನುಷ್ಠಾನಂ,
ಕರ್ಮ ಸ್ವರೂಪ ಅನುಷ್ಠಾನ ಇದ್ದೇ ಇದೆ. ಕರ್ಮವನ್ನು ಮಾಡೇ ಮಾಡಬೇಕು. ಫಲದಲ್ಲಿ ಆಸೆ ಇಟ್ಕೋಬಾರ್ದು, ಫಲವನ್ನು ಬಿಡಬೇಕು. ಪೂರ್ವೋಕ್ತಮಿಹ ಅರ್ಥವು ಹಿಂದೆ ಇಲ್ಲಿಯೂ ಅರ್ಥಸಿದ್ಧವಾದದ್ದು. ನೈಷ್ಠಿಕೀಂ ಶಾಂತಿಂ ಇತ್ಯನೇನ ಸಾಕ್ಷಾನ್ ಮೋಕ್ಷ ಪ್ರತೀತಿ ಸ್ಯಾತ್. ನೈಷ್ಠಿಕಿ ಶಾಂತಿ ಅಂದರೆ ನಿತರವಾದ ನಿತರಾಂ ಸ್ಥಿತಿ. ಶಾಂತಿ ಅಂತ ಹೇಳುವಾಗ ಒಂದು ನಿರಂತರವಾದ ಸ್ಥಿತಿಯನ್ನು ಹೇಳಿದ್ರೆ ಮೋಕ್ಷ ಅನ್ನೋ ಅರ್ಥ ಬರಬಹುದಲ್ಲ. ಅಂದರೆ ಈ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ತಾರೆ ಇಲ್ಲಿ. ಸ್ಥಿರಂ ಆತ್ಮಾನುಭವ ರೂಪಾಂ ನಿರ್ವೃತ್ತಿಂ ಅಂತ ಇಲ್ಲಿ ಆತ್ಮಾನುಭವ ರೂಪವೇ ಇಲ್ಲಿ ಫಲ. ಈ ಪ್ರಕರಣಕ್ಕೆ ಪ್ರಕರಣ ಲಬ್ಧೋಯಂ ವಿಶೇಷ. ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡ್ತಾರೆ ಅದನ್ನು. ನಿಷ್ಠಾಯಾಂ ಭವತಿ ಇತಿ ನೈಷ್ಠಿಕಿ. ನೈಷ್ಠಿಕಿ ನೈಷ್ಠಿಕೀಂ ಶಾಂತಿಂ ಅಂದರೆ ನಿಷ್ಠೆಯಲ್ಲಿ, ನಿಷ್ಠೆಯೊಡನೆ ಇರುತ್ತೆ ಅಂತ ಅರ್ಥ. ನಿಷ್ಠೆಯಲ್ಲಿ ಕಾಮಕಾರೇಣ ಇತಿನ ಸ್ವೈರಚಾರೋ ವಿವಕ್ಷಿತಃ ತಸ್ಯ ದೂರ ನಿರಸ್ತತ್ವಾತ್ ಅತಃ ಕಾಮಕರ್ತೃಕಂ ಪ್ರೇರಣಂ ಕಾಮಕಾರಃ ತೇನ ಯಥಾಭಿಮತ ಫಲಸಂಗಮಾತ್ರಂ ವಿವಕ್ಷಿತಂ. ಇದು ಬಹಳ ಮುಖ್ಯವಾದ ಒಂದು ವಿಚಾರ ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಕಾಮಕಾರೇಣ ಫಲೇ ಸಕ್ತಃ ಕರ್ಮಾಣಿ ಕುರ್ವನ್ನೇ. ಕಾಮಕಾರ ಅಂತ ಹೇಳಿದ್ರೆ ಏನು? ಇಷ್ಟ ಬಂದಂಗೆ ಮಾಡ್ಬೋದು ಅಂತ ಅರ್ಥವೇ ಅರ್ಥ. ಕಾಮಕಾರ ಸ್ವೈರಚಾರ, ಇಷ್ಟ ಬಂದಿದ್ದು ಏನು ಬೇಕಾದ್ರೂ ಮಾಡ್ತಾ ಇರೋನು ಅಂತ ಅರ್ಥವೇ ಅಂದರೆ ಅದರ್ಥವಲ್ಲ. ಹಿಂದೆ ಶ್ಲೋಕದಲ್ಲಿ ಹೇಳುವಾಗ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ, ಆರಂಭದಲ್ಲಿಯೇ ಭಾಷಿಕಾರರು ಹೇಳಿದ್ರು ಶಾಸ್ತ್ರೀಯೇ ಅಂತ ಒಂದು ಶಬ್ದ ಹಾಕಿದ್ರು ಅಲ್ಲಿ. ಶಾಸ್ತ್ರೀಯೇ ಗೀತೆಯಲ್ಲಿ ಹೇಳಿರುವ ಎಲ್ಲ ವಿಷಯಗಳು ಶಾಸ್ತ್ರೀಯ ಕರ್ಮಗಳಿಗೆ ಅನ್ವಯಿಸಿರುವಂಥ. ಶಾಸ್ತ್ರದಿಂದ ಹೊರಪಟ್ಟಿದ್ದು ಯಾವುದೂ ಇಲ್ಲಿ ಹೇಳಿಲ್ಲ. ಆದ್ದರಿಂದ ಅಶಾಸ್ತ್ರಂ ಆಸುರಂ ಕೃತ್ಸ್ನಂ, ಶಾಸ್ತ್ರೀಯವಾದ ಕರ್ಮಗಳೇ ಹೊರತು ಸ್ವೈರಚಾರ ಇಲ್ಲಿ ಹೇಳಿಲ್ಲ. ಕಾಮಕಾರ ಅಂದರೆ ಇಷ್ಟ ಬಂದಂಗೆ ಮಾಡ್ಬೋದು ಅಂತ ಅರ್ಥವಲ್ಲ. ಫಲದ ಆಶೆಯಿಂದ ಮಾಡ್ತಾನವನು, ಫಲದ ಆಶೆಯಿಂದ ಮಾಡ್ತಿದ್ದಾನೆ ಅಂತ ಅರ್ಥ. ಫಲೇ ಸಕ್ತಃ ಕರ್ಮಾಣಿ ಕುರ್ವನ್, ವೈದಿಕ ಕರ್ಮಗಳನ್ನೇ ಮಾಡೋದು, ಶಾಸ್ತ್ರೀಯ ಕರ್ಮಗಳನ್ನು ಮಾಡ್ತಾನೆ, ಆದರೆ ಫಲದಲ್ಲಿ ಆಸೆಯನ್ನು ಹೊಂದಿ ಮಾಡ್ತಾನೆ. ಆದ್ದರಿಂದ ಅವನಿಗೆ ಅದು ಕಾಮಕಾರೇಣ ಅಂತ ಇಲ್ಲಿ ಅರ್ಥ ಹೇಳಲ್ಪಟ್ಟಿರೋದು. ಇದು ಮುಖ್ಯವಾದ ವಿಷಯ. ಗೀತೆಯಲ್ಲಿ ಎಲ್ಲ ಕಡೆಯೂ ಇದನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯಾವ ಕರ್ಮವೂ ಶಾಸ್ತ್ರಕ್ಕೆ ಹೊರಪಟ್ಟ ಯಾವುದೂ ಹೇಳಲ್ಪಟ್ಟಿಲ್ಲ ಗೀತೆಯಲ್ಲಿ. ಎಲ್ಲ ಕಡೆಯೂ ಅರ್ಥ ಮಾಡುವಾಗ ಈ ರೀತಿಯೇ ನಾವು ಅರ್ಥ ತಿಳ್ಕೊಳ್ಬೇಕು. ಶಾಸ್ತ್ರೀಯ ಕರ್ಮಗಳೇ ಎಲ್ಲ ಕಡೆಯೂ ಹೇಳಿರೋದು. ಆದ್ದರಿಂದ ಅದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಕಾಮಕಾರೇಣೇತಿನ ಸ್ವೈರಚಾರ ವಿವಕ್ಷಿತ, ಇಷ್ಟ ಬಂದ ಹಾಗೆ ಮಾಡೋದು ಅಂತ ಅರ್ಥವಲ್ಲ. ತಸ್ಯ ದೂರ ನಿರಸ್ತತ್ವಾತ್, ದೂರದಿಂದಲೇ ತಳ್ಳಿ ಹಾಕಲ್ಪಟ್ಟಿದೆ ಅದು. ಅತಃ ಕಾಮಕರ್ತೃಕಂ ಪ್ರೇರಣಂ, ಇಚ್ಛೆಯಿಂದ ಪ್ರೇರಿತವಾದದ್ದು, ಇಚ್ಛೆಯಿಂದ ಮಾಡಲ್ಪಟ್ಟ ಪ್ರೇರಣೆ, ಅದರಿಂದ ಮಾಡುವಂಥದ್ದು. ಒಂದು ಇಚ್ಛೆಯೇ ಅವನ್ನು ಪ್ರೇರಿಸುತ್ತೆ. ಈ ಸ್ವರ್ಗ ಬರುತ್ತೆ, ಇದನ್ನು ಮಾಡು ಅಂತ ಹೇಳಿ ಅದರಿಂದ ಕರ್ಮವನ್ನು ಚೋದನ ಅಂತ ಹೇಳೋದು ಅದೇ ಅರ್ಥದಲ್ಲಿ ಹೇಳ್ತಾರೆ. ಚೋದನೆ ಅಂದರೆ ಪ್ರಚೋದನೆ ಮಾಡುತ್ತೆ. ಹೀಗೆ ಮಾಡು, ಇದು ಮಾಡು, ಈ ಫಲ ಬರುತ್ತೆ, ಇದು ಮಾಡು, ಜ್ಯೋತಿಷ್ಠುವನೆ ಸ್ವರ್ಗ ಬರುತ್ತೆ ನಿನಗೆ, ಇದು ಮಾಡು, ಹೀಗೆಲ್ಲ ಚೋದನೆ ಮಾಡುತ್ತೆ ವೇದ. ಅದನ್ನು ನೋಡಿ ಇವರು ಅದರಲ್ಲಿ ಇಚ್ಛೆಪಟ್ಟು ಕರ್ಮಗಳನ್ನು ಮಾಡಿ ಫಲ ಪಡೆದುಕೊಳ್ತಾರೆ. ಆ ಒಂದು ಪ್ರೇರಣೆಯಿಂದ, ಅದು ಇಚ್ಛೆಯಿಂದ ಮಾಡಲ್ಪಟ್ಟಿರೋದು. ಕಾಮಕರ್ತೃಕ, ಇಚ್ಛೆಯಿಂದ ಮಾಡಲ್ಪಟ್ಟ ಪ್ರೇರಣೆ ಬರುತ್ತೆ, ಅದರಿಂದ ಮಾಡಿದ್ದು, ಅದಕ್ಕೆ ಕಾಮಕಾರ ಅಂತ ಅರ್ಥ ಇಲ್ಲಿ. ಅದರಿಂದ ಯಥಾಭಿಮತ ಫಲಸಂಗ ಮಾತ್ರ, ಇಷ್ಟಪಟ್ಟ ಫಲದಲ್ಲಿ ಸಂಘ ಉಂಟಾಗುತ್ತೆ, ಅಟ್ಯಾಚ್ಮೆಂಟ್, ಮತ್ತೆ ಮತ್ತೆ ಮಾಡೋಣ ಅನಿಸುತ್ತೆ. ಅದೇ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ನೋಡ್ತೀವಿ, ಅವ್ರು 100 ಅಶ್ವಮೇಧ ಮಾಡಿದ್ರು, ಅಷ್ಟು ಅಶ್ವಮೇಧ ಮಾಡಿದ್ರು, ಆ ಕರ್ಮ ಮಾಡಿದ್ರು, ವಾಜಪೇಯ ಮಾಡಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಮಹಾರಾಜರುಗಳು ಎಲ್ಲ ಅಂತ ಹೇಳಿ. ಒಂದು ಮಾಡಿದ್ರೆ ಇನ್ನೊಂದು ಮಾಡೋಣ ಅಂತ ಆಸೆ ಬರುತ್ತೆ, ಅದು ಮಾಡಿದ್ರೆ ಮತ್ತೊಂದು ಮಾಡೋಣ ಅಂತ, ಮತ್ತೆ ಅದನ್ನೇ ಮಾಡೋಣ ಅಂತ ಆಸೆ ಬರುತ್ತೆ. ಇದುವೇ ಸಂಘ ಅಂತ ಹೇಳೋದು. ಈ ರೀತಿ ಸಂಘ ಏರ್ಪಡುತ್ತೆ ಅದರಲ್ಲಿ. ಆ ಸಂಘದಿಂದ ಮಾಡುವಂತಹ ಅವರು ಆ ಫಲ ಅನುಭವಿಸ್ತಾನೇ ಇರ್ತಾರೆ, ಸಂಸಾರದಲ್ಲಿಯೇ ಇರ್ತಾರೆ ಎಂದಿಗೂ. ಆದ್ದರಿಂದ ನಿಬದ್ಧತೆಗೆ ನಿತ್ಯ ಸಂಸಾರಿ ಅಂತ ಅರ್ಥ ಮಾಡಿದ್ರು. ನೀ ಅನ್ನೋ ಉಪಸರ್ಗದಿಂದ ನಿತರಾಂ ಬಂಧ ವಿವಕ್ಷಿತ, ಅದುವೇ ಇಲ್ಲಿ ನಿತ್ಯ ಬಂಧ ಅಂತ ಇವರು. ನಿತ್ಯಂ ಕರ್ಮಭಿಹಿ ಬದ್ಧತೆ ನಿತರಾಂ, ಎಂದೆಂದಿಗೂ ಅದರಲ್ಲಿಯೇ ಇರ್ತಾನೆ ನಿತ್ಯ ಸಂಸಾರಿ. ವರ್ತಮಾನ ವ್ಯಪದೇಶಾದ್ವಾ ತಥಾ ವಿವಕ್ಷ, ನಿತ್ಯ ಸಂಸಾರಿ ಯಾವತ್ತೂ ಅಲ್ಲಿಯೇ ಇರ್ತಾನೆ ಅಂತ. ನೈವ ಕಿಂಚಿತ್ ಕರೋಮಿ ಇತ್ಯಾದೇಹೇ ಫಲೇ ಸಕ್ತೋ ನಿಬದ್ಧತೆ ಇತ್ಯಂತಸ್ಯ ಸಂಕಲಿತಾರ್ಥಂ ಉತ್ತರ ಶ್ಲೋಕ ಸಂಗತ್ಯರ್ಥಂ. ಆದ್ದರಿಂದ ನೈವ ಕಿಂಚಿತ್ ಕರೋಮೀತಿ ಅಂತ ಹೇಳಿ ಆ ಶ್ಲೋಕದಿಂದ ಆರಂಭಿಸಿದಂಥದ್ದು. ಯುಕ್ತೋ ಮನ್ಯೇತ ತತ್ವವಿತ್ ಅಂತ ಆರಂಭಿಸಿದ್ರಲ್ಲ, ಆ ಶ್ಲೋಕದಿಂದ ಆರಂಭಿಸಿ
ಫಲೆ ಸಕ್ತೋ ನಿಬದ್ಧತೆ ಅಂತ ಇಲ್ಲಿ ಹೇಳಲ್ಪಟ್ಟವರೆಗೂ ಒಂದು ಸಂಗ್ರಹವಾದ ಅರ್ಥವನ್ನು ಇಲ್ಲಿ ಕಡೆಯ ವಾಕ್ಯದಲ್ಲಿ ಭಾಷಿಕಾರರು ಅತಃ ಫಲಸಂಗರಹಿತ ಇಂದ್ರಿಯಾಕಾರೇಣ ಪರಿಣತಾಯಾಂ ಪ್ರಕೃತೌ ಕರ್ಮಾಣಿ ಸನ್ಯಸ್ಯ ಆತ್ಮನಃ ಬಂಧಮೋಚನಾಯ ಏವ. ಇದು ಒಂದೇ ಫಲ ಅವನಿಗೆ ಬೇಕಾಗಿದ್ದು, ಬೇರೆ ಯಾವುದು ಬೇಕಾಗಿಲ್ಲ. ಕರ್ಮಾಣಿ ಕುರ್ವತಿ, ಈ ಕರ್ಮಗಳನ್ನೆಲ್ಲ ಹೀಗೆ ಮಾಡ್ತಾನೋ ಪ್ರಕೃತಿಯಲ್ಲಿ ಆರೋಪಿಸಿ ತಾನು ಆತ್ಮದ ಶುದ್ಧಿಗೋಸ್ಕರವೇ ಕರ್ಮ ಈ ಕರ್ಮಬಂಧವನ್ನು ನಾಶಪಡಿಸ್ಕೊಂಡ್ರೆ ಆಮೇಲೆ ಅವನಿಗೆ ಫಲ ಸಿಗುತ್ತೆ, ಆತ್ಮಾನುಭವ ಸಿದ್ಧಿಸುತ್ತೆ, ಆತ್ಮನಲ್ಲಿ ಜ್ಞಾನ ಉಂಟಾಗುತ್ತೆ, ಆತ್ಮಜ್ಞಾನ. ಆದ್ದರಿಂದ ಅವನು ಮುಂದೆ ಭಕ್ತಿಯೋಗವನ್ನು ಮಾಡಿ ಮೋಕ್ಷವನ್ನು ಕೂಡ ಪಡೆದುಕೊಳ್ತಾನೆ. ಆದ್ದರಿಂದ ಅದು ಇಂದ್ರಿಯಗಳ ವಿಷಯ ಹೇಳಿ. ಈಗ ದೇಹಾಕಾರೇಣ ಪರಿಣತಾಯಾಮ್ ಪ್ರಕೃತವು ಕರ್ತೃತ್ವ ಸನ್ಯಾಸ ಉಚ್ಯತೆ ಅಂತ ಹೇಳಿದ್ರು. ಇಲ್ಲಿ ಇಂದ್ರಿಯಗಳಾಯಿತು. ಈಗ ಮೂರು, ಶರೀರ, ಇಂದ್ರಿಯ, ಪ್ರಾಣ, ಮೂರು ಹೇಳಲ್ಪಟ್ಟಿತು. ಅಲ್ಲಿ ಸ್ಪರ್ಶನ್ ಜಿಗ್ರನ್ ಅಂತ ಹೇಳಿ, ಸ್ವಶನ್ ಶ್ವಸನ್ ಅಂತ ಎಲ್ಲ ಹೇಳಿ, ಸ್ವಪನ್ ಶ್ವಸನ್ ಮೊದಲಾದದ್ದು ಇಂದ್ರಿಯಗಳು, ದೇಹಗಳು, ಪ್ರಾಣಗಳು, ಮೂರು ವಿಷಯ ಹೇಳಲ್ಪಟ್ಟಿತ್ತು. ಆದ್ದರಿಂದ ಇಲ್ಲಿ ಇಂದ್ರಿಯಗಳು ಪ್ರಾಣಗಳಿಗೆಲ್ಲ ಆಶ್ರಿತವಾದ ಶರೀರದ ವಿಷಯ ಇಲ್ಲಿ ಬರುತ್ತೆ. ದೇಹಾಕಾರೇಣ ಪರಿಣತಾಯಾಮ್ ಪ್ರಕೃತವು ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂಬಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನಕಾರ ಎನ್ನೇ ದೇಹದ ವಿಷಯದಲ್ಲಿ ಬರುತ್ತೆ. ಈಗ ನವದ್ವಾರೆ ಪುರೇ ದೇಹಿ ಅಂತ ಹೇಳಿಬಿಟ್ಟು 9 ದ್ವಾರಗಳಿದೆ ಈ ದೇಹಕ್ಕೆ ಅಂತ ಹೇಳಲ್ಪಟ್ಟಿದೆ. ಆದರೂ 9, 11 ಅಂತಾನು ಕಠೋಪನಿಷತ್ತಿನಲ್ಲಿ ಏಕಾದಶಿ ದ್ವಾರಗಳು ಅಂತ ಹೇಳಲ್ಪಟ್ಟಿದೆ. ಇದು ಹೇಗೆ ಅನುಸಂಧಾನ ಮಾಡ್ತಾನವನು. ಪುರೇ ಅಂತ ಒಂದು ಆಶ್ಚರ್ಯವಾದ ಶಬ್ದ ಗೀತೆಯಲ್ಲಿ ಉಪಯೋಗಿಸುತ್ತೆ. ನವದ್ವಾರೆ ಪುರೇ, ಒಂದು ಪುರದಲ್ಲಿ ಇರುವ ಹಾಗೆ ಅವನು ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ ನಾವು, ಆ ಊರಿಗೆ ಹೋಗ್ತೀವಿ ಬರ್ತೀವಿ, ಆ ಊರಿಗೂ ನಮಗೂ ನಮ್ಮೂರು ಅಂತ ಅನಿಸೋದಿಲ್ಲ. ಹಾಗೆ ಇವನಿಗೆ ಒಂದು ದೇಹ ಯಾವುದೋ ಬಂದಿದೆ, ಅದು ಈ ಒಂದು ಊರು, ಇದರಲ್ಲಿ ಬಂದಿದ್ದೀನಿ ಬಿಟ್ಟು ಹೋಗ್ತಾ ಇರ್ತೀನಿ, ಪುರ ಅಂತ ತಿಳಿತಾನವನು. ನವದ್ವಾರ ಇರುವ ಒಂದು ಪುರ, ಅವನಿಗೆ ಆಗ ಸಂಬಂಧ ದೂರ ಆಗುತ್ತೆ. ನಮ್ಮ ದೇಹ ಅಂತ ತಿಳಿದ್ರೆ ಭಾಳ ಹತ್ರ ಆಗ್ಬಿಡುತ್ತೆ. ಪುರ ಅಂತ ತಿಳಿದ್ರೆ ವಿಶಾಲವಾದದ್ದು, 9 ದ್ವಾರಗಳಿರೋ ಪುರ, ಅದರಲ್ಲಿ ಇದ್ದೀನಿ ಅಂತ ಅನುಸಂಧಾನ ಮಾಡ್ತಾನವನು. ಪುರ ಅನ್ನುವ ದೃಷ್ಟಿ ಬರುತ್ತೆ ದೇಹದಲ್ಲಿ ಎಂದು. ಆ ರೀತಿ ಒಂದು ಶಬ್ದ ಪ್ರಯೋಗ ಹಾಗೆ ಇಲ್ಲಿ ಉಪದೇಶವಿದೆ. ಅದನ್ನು ಮುಂದುವರಿಸೋಣ ಈ ಶ್ಲೋಕಕ್ಕೆ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರವನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮೋಹತಸ್ತರಿತರಾಣಿ ತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.